ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬ್ಲಾಕ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 8 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಮತ್ತೆ ಮೇಲೆ ಕಾಣಿಸ್ತಿರೋ ಕಡಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 9th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅಂಡ್ ಎಲ್ಲರೂ ದೀಪಾವಳಿ ಹಬ್ಬನ ಸೇಫ್ ಆಗಿ ಸೆಲೆಬ್ರೇಟ್ ಮಾಡಿದ್ರ? ನಾನಂತೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ. ಈ ವರ್ಷದ ದೀಪಾವಳಿ ಹಬ್ಬ ನಿಮ್ಮ ಬಾಳಲ್ಲಿ ಒಂದು ಒಳ್ಳೆ ಬೆಳಕಾಗಿರ್ಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಅಂಡ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದನ್ನ ಫಸ್ಟೇ ಹೇಳ್ಬೇಕಾಗಿತ್ತು, ಸಾರಿ ಸ್ವಲ್ಪ ಡಿಲೇ ಆಗೋಯ್ತು. ಅಂಡ್ ರೆಕಾರ್ಡ್ ಮಾಡಕ್ಕೆ ಟೈಮ್ ಇರ್ಲಿಲ್ಲ ಅಂತಲ್ಲ, ಬಟ್ ಪಟಾಕಿ ಸೌಂಡ್ ಜಾಸ್ತಿ ಇತ್ತು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಇನ್ ಕೇಸ್ ಪಟಾಕಿ ಸೌಂಡ್ ಕೇಳಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಇದಕ್ ಮೇಲೆ ಡಿಲೇ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತಾನೆ ರೆಕಾರ್ಡ್ ಮಾಡ್ತಾ ಇರೋದು. ಅಂಡ್ ಬನ್ನಿ ಇವತ್ತಿನ 9th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಜಂಗ್ ಅವರ ಕಸಿನ್ ಫ್ರೆಂಡ್ ನ ಕಿಮ್ ಅನ್ನೋ ಒಂದು ವ್ಯಕ್ತಿ ಕಿಡ್ನಾಪ್ ಮಾಡ್ಬಿಟ್ಟ. ಈ ಕಿಮ್ ಅನ್ನೋನ್ ಬೇರೆ ಯಾರು ಅಲ್ಲ, ಹಾಸ್ಪಿಟಲ್ ಒಂದ್ ಲೇಡಿ ಅಡ್ಮಿಟ್ ಆಗಿದ್ರಲ್ವಾ, ಅವ್ರ ಹಸ್ಬೆಂಡ್ ಕೂಡ ಬಂದು ಗಲಾಟೆ ಮಾಡ್ಬಿಟ್ಟು ಹೋಗಿದ್ರಲ್ವಾ, ಅವನೇ. ಇವನನ್ನ ಫಾಲೋ ಮಾಡ್ಕೊಂಡು ನಮ್ ಹೀರೋ ಹೋಗಿದ್ದಾನೆ. ಬಟ್ ಇನ್ನು ನಮ್ ಹೀರೋಯಿನ್ಗೂ ಮತ್ತೆ ಆ ಜಂಗ್ ಗೊತ್ತಿಲ್ಲ ಇವ್ರು ಎಲ್ಲಿದ್ದಾರೆ ಅಂತ. ಇಲ್ಲಿ ಕಿಮ್ ಅನ್ನೋನು ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋ ತಲೆಗೆ ಹಾಕಿರೋ ಬಟ್ಟೆನ ತೆಗೆದು ಕ್ಯಾಮ್ರಾ ಮುಂದೆ ತೋರ್ಸ್ಬಿಟ್ಟು ಮತ್ತೆ ಬಟ್ಟೆನ ಹಾಕ್ತದಾನ. ಅವನ ಅಯ್ಯೋ ದಯವಿಟ್ಟು ನಾನು ಬಿಟ್ಬಿಡಿ, ನಾನೇನ್ ತಪ್ಪು ಮಾಡಿದೆ, ನನ್ನೇ ಕಿಡ್ನಾಪ್ ಮಾಡಿದ್ದೀರಾ ಅಂತ ಪಾಪ ಅವ್ನು ಹೇಳಕ್ ಆಗದೆ ತುಂಬಾ ಕಷ್ಟ ಪಡ್ತಾ ಇರ್ತಾನೆ. ಆದ್ರೆ ಕ್ಯಾಮ್ರಾ ಮುಂದೆ ಮುಖ ತೋರಿಸ್ತಾನು ಮತ್ತೆ ಬಟ್ಟೆನ ಮುಚ್ಚಿಬಿಟ್ಟ. ಇದನ್ನೆಲ್ಲ ನಮ್ ಹೀರೋ ನೋಡ್ತಾನೆ ಇದ್ದ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಜಂಗ್ ಇಬ್ರುನು ಹೋಟ್ಲಲ್ಲಿರೋ ಆ ಕಿಡ್ನಾಪ್ ಮಾಡಿದಾರಲ್ವಾ, ಆ ಹುಡ್ಗ ಅವ್ರ ಅಮ್ಮ ಹತ್ರ ಹೋಗಿ ಕೇಳ್ತಾ ಇದಾರೆ ಅವ್ನ್ ಎಲ್ಲೋದ ಅಂತ. ಅವ್ನ್ ಆಲ್ರೆಡಿ ಅಬ್ರಾಡ್ಗೆ ಹೊರಟೋದ್ನಲ್ವಾ ಅಂದಾಗ ಇವ್ರು ಏನೋ ಅಬ್ರಾಡ್ ಕೊಟ್ಟೋದ್ನ ಏನ್ ಹೇಳ್ತಾ ಇದೀರಾ, ಅವ್ನಿಗೆ ದೇಶ ಬಿಟ್ಟು ಹೋಗಿರೋ ತರ ಯಾವ್ದೇ ರೆಕಾರ್ಡ್ಸ್ ಇಲ್ಲ, ನಾನು ಎಲ್ಲಾದ್ರೂ ಚೆಕ್ ಮಾಡಿ ಹೇಳ್ಬಿಟ್ಟು ನೋಡ್ಬಿಟ್ಟೆ ಅಂತ ಜಂಗ್ ಹೇಳ್ತಾ ಇದ್ದಾನೆ. ಆ ಲೇಡಿ ನೋಡಿ, ನೀವು ಸುಮ್ನೆ ಬೇಡದಿರೋ ವಿಷಯನೆಲ್ಲ ಮಾತಾಡ್ಬಿಡಿ, ಆತರ ಏನಿಲ್ಲ, ಅವನೆಲ್ಲೋ ಅಬ್ರಾಡ್ ಕೊಟ್ಟೋಗಿದ್ದಾನೆ, ನೀವು ಸುಮ್ನೆ ಹೊರಟೋಗಿ ಅಂತ ಅಮ್ಮ ಒಂಥರ ತಿಕ್ಕಿ ಮಾತಾಡ್ಬಿಟ್ಟು ಎದ್ದೊಟ್ಟೋದ್ಲು. ಇವ್ರಿಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ, ಲೇಡಿ ಏನೋ ಒಂದ್ ವಿಷಯನ ಮುಚ್ಚಿಡ್ತಾ ಇದ್ದಾಳೆ, ಬೇಕಂತಾನೆ ಈ ತರ ಮಾತಾಡ್ತಾ ಇದ್ದಾಳೆ ಅಂತ. ಇವಾಗ ಏನ್ ಮಾಡೋದು, ಆ ಕಿಮ್ಮನ್ ನಾವ್ ಎಲ್ಲಿ ಕಂಡಿಡಿಯೋದು, ಎಲ್ಲಿದಾನೋ ಏನೋ ಗೊತ್ತಿಲ್ವೇ ಅಂತ ಇವರು ಮಾತಾಡ್ತಾ ಇರ್ತಾರೆ. ಮೋಸ್ಟ್ಲಿ ಅವ್ರ ವೈಫ್ ನ ನೋಡೋದಕ್ಕೆ ಅವ್ನು ಮತ್ತೆ ಹಾಸ್ಪಿಟಲ್ಗೆ ಬರ್ತಾನೇನೋ. ಬನ್ನಿ ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ನಮ್ ಹೀರೋಯಿನ್ ಮತ್ತೆ ಜಂಗ್ ಇಬ್ರು ಹಾಸ್ಪಿಟಲ್ ಕಡೆ ಹೋಗ್ತಾ ಇದಾರೆ. ಅವ್ರು ಅಲ್ಲಿಂದ ಹೋಗಿದ್ದೊಂದ್ ಸ್ವಲ್ಪ ಹೊತ್ತಿಗೆ ಈ ಲೇಡಿ ಯಾರಿಗೋ ಕಾಲ್ ಮಾಡ್ಬಿಟ್ಟು ಅವ್ರಿಬ್ರು ಬಂದು ನನ್ ಮಗನ್ ಬಗ್ಗೆ ವಿಚಾರಣೆ ಮಾಡ್ಬಿಟ್ಟು ಹೋದ್ರು ಅಂತ ಮಾತಾಡ್ತಾ ಇದ್ದಾಳೆ. ಯಾರ ಹತ್ರ ಹೇಳ್ತಿದ್ದಾಳೆ ಅಂತ ಗೊತ್ತಿಲ್ಲ. ಈ ಕಡೆ ಈ ಕಿಮ್ ಕೂಡ ಆ ಕ್ಯಾಮ್ರಾ ಮುಂದೆ ಏನೋ ವಿಡಿಯೋ ರೆಕಾರ್ಡ್ ಮಾಡದ್ನಲ್ವಾ, ಅದ್ ಮಾಡಿ ಮುಗಿಸ್ಬಿಟ್ಟು ಎಲ್ಲ ಹೋಗ್ಬೇಕಾದ್ರೆ ನಮ್ ಹೀರೋ ಬಿಡದೆ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದ್ ಸ್ಟೇಜ್ ಅವ್ನಿಗೆ ಅರ್ಥ ಆಗೋಯ್ತು ಯಾರೋ ಫಾಲೋ ಮಾಡ್ತಾ ಇದಾರೆ ಅಂತ. ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಟ್ಟ. ಆದ್ರೂ ನಮ್ ಹೀರೋ ಬಿಟ್ಟಿಲ್ವೇ, ಹಿಂದ್ಗಡೆ ಫಾಲೋ ಮಾಡ್ಕೊಂಡೇ ಬರ್ತಾ ಇದಾರೆ. ಯಾವ್ದೋ ಒಂದು ಬಿಲ್ಡಿಂಗ್ ಒಳಗಡೆ ಹೋದ್ರು, ಬಟ್ ಅವ್ನ್ ಎಲ್ಲೋದ ಅಂತ ಕಾಣಿಸಿಲ್ಲ. ಒಳಗಡೆ ನೋಡಿದ್ರೆ ಸಿಸ್ಟಮ್ ಲ್ಯಾಪ್ಟಾಪ್ ಎಲ್ಲ ಹಂಗಂಗೆ ಇದೆ, ಬಟ್ ಅವ್ನ್ ಮಾತ್ರ ಕಾಣಿಸ್ತಾ ಇಲ್ಲ. ಆದ್ರೆ ಹಿಂದ್ಗಡೆಯಿಂದ ಬಂದವ್ನ್ ಟಕ್ಕಂತ ಕತ್ತಿನೆಲ್ಲ ತೋರಿಸಿ ನಮ್ ಹೀರೋನ ಬೆದರ್ಸಕ್ಕೆ ಶುರು ಮಾಡ್ಬಿಟ್ಟ. ಯಾರ್ ನೀನು, ಏನಕ್ಕೆ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀಯಾ, ಇಷ್ಟು ದೂರ ಬಂದಿದ್ಯಾ ಅಂದ್ರೆ ನೀನ್ ಸಾಮಾನ್ಯವಾದವ್ನ ಅಲ್ಲ ಅಂತ ಹೇಳಿ ಅವನ ಬೆದರ್ಸವಾಗ ನಮ್ ಹೀರೋ ಕಾಮ್ ಡೌನ್ ನಾನು ಏನು ಮಾಡಕ್ ಬಂದಿಲ್ಲ ಅಂತ ಹೇಳ್ಕೊಂಡೆ. ಹೀರೋಯಿನ್ ಕಾಲ್ ಬಂದಿರತ್ತೆ. ಕಾಲ್ ಅಟೆಂಡ್ ಮಾಡೋಷ್ಟ್ರಲ್ಲಿ ಕಿಮ್ ಫೋನ್ ಸೈಡ್ ಗೆ ತಳ್ಬಿಟ್ಟ. ಅಷ್ಟೇ ಅಲ್ಲ, ನಮ್ ಹೀರೋ ಪರ್ಸ್ ಎಲ್ಲ ತೆಗೆದು ನೋಡಿದಾಗ ಡಿಟೆಕ್ಟಿವ್ ಅಂತ ಕಂಡಿಡ್ಬಿಟ್ಟ. ಓ ನೀನ್ ಡಿಟೆಕ್ಟಿವ್ ಆದ್ರೆ ಏನು, ನನ್ನನ್ನೇನಕ್ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ಯಾ, ಯಾರ್ ಕಳ್ಸಿದ್ರು ಏನು ಅಂತ ಪ್ರತಿಯೊಂದನ್ನು ಕೇಳ್ತಾ ಇದ್ರೆ ನಮ್ ಹೀರೋ ಸುಮ್ನೆ ಇರ್ತಾನ. ಟಕ್ಕಂತ ಕತ್ತಿನ ತಳ್ಬಿಟ್ಟು ಅವನಾಗಿ ಗೋಡೆಗೆ ಹಾಕಿ ಲಾಕ್ ಮಾಡ್ಬಿಟ್ಟ. ಇದ್ರು ಅವನ ಆಮೇಲೆ ನಮ್ ಹೀರೋನ ತಳ್ಬಿಟ್ನ. ಅದ್ರಿಂದ ನಮ್ ಹೀರೋ ಪಾಕೆಟ್ ಅಲ್ಲಿರೋ ಬಟರ್ಫ್ಲೈ ವಾಚ್ ಕೆಳಗಡೆ ಬಿದ್ದೋಯ್ತು. ಅದನ್ನ ಕಿಮ್ ಕೈಗೆ ತಗೊಂಡು ಸಖತ್ ಶಾಕಿಂಗ್ ಅಲ್ಲಿ ನೋಡ್ತಾ ಇದ್ದಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹಾಸ್ಪಿಟಲ್ ರೀಚ್ ಆಗಿರೋ ನಮ್ ಹೀರೋಯಿನ್ ಮತ್ತೆ ಜಂಗ್ ಇಬ್ರುನು ಆ ಕಿಮ್ ಅವ್ರ ವೈಫ್ ಪೇಷಂಟ್ ನ ನೋಡಕ್ಕೆ ಅಂತ ಹೋಗಿರ್ತಾರೆ. ಆ ಟೈಮಲ್ಲಿ ಅವಳ ಹತ್ರ ಬ್ಲಾಕ್ ಶಾಡೋ ಕಾಣಿಸ್ತಾ ಇರುತ್ತೆ. ಅದನ್ನ ಜಂಗ್ ಹತ್ರ ಹೇಳಿದಾಗ ಜಂಗ್ ನೀನ್ ಇಲ್ಲೇ ಇದ್ದು ನೋಡ್ಕೋ, ನಾನು ರಿಸೆಪ್ಷನ್ ಅಲ್ಲಿ ಕೇಳ್ಕೊಂಡ್ ಬರ್ತೀನಿ ಕಿಮ್ ಬಂದ ಏನು ಅಂತ ಹೇಳ್ಬಿಟ್ಟು ಜಂಗ್ ಅಲ್ಲಿಂದ ಹೋಗ್ತಾನೆ. ಅವನಲ್ಲಿಂದ ಹೋಗಿದ್ ಸ್ವಲ್ಪ ಹೊತ್ತಿಗೆ ಒಬ್ಬರು ಮೇಲ್ ನರ್ಸ್ ಇರ್ತಾರಲ್ವಾ, ಅವ್ರು ಬಂದು ಈ ತರ ಸ್ಕ್ಯಾನಿಂಗ್ ಗೆ ಈ ಲೇಡಿನ ಕರ್ಕೊಂಡ್ ಹೋಗ್ತಾ ಇದೀನಿ, ಅವ್ರ ಕಸಿನ್ ಬಂದ್ರೆ ಹೇಳ್ಬಿಡಿ ಅಂತ ಅಲ್ಲಿಂದ ಕರ್ಕೊಂಡ್ ಹೋಗ್ಬೇಕಾದ್ರೆ ಅಲ್ಲಿ ಟೇಬಲ್ ಮೇಲೆ ಇರೋ ಒಂದು ಫೋಟೋನ ಕೆಳಗಡೆ ತಳ್ಬಿಟ್ಟು ಹೊರಟೋಗ್ತಾರೆ. ನೋಡಿದ್ರೆ ಆ ಫೋಟೋ ಹಿಂದ್ಗಡೆ ಇನ್ನೊಂದು ಫೋಟೋ ಇರುತ್ತೆ. ಅದನ್ನ ತೆಗೆದ್ ನೋಡಿ ನಮ್ ಹೀರೋಯಿನ್ ಸಖತ್ ಶಾಕ್ ಆಗ್ಬಿಟ್ಲು. ಆ ಫೋಟೋನಲ್ಲಿ ಇರೋದ್ ಯಾರು ಇನ್ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೀರಿ. ಇದೇ ಟೈಮಲ್ಲಿ ಈ ಕಡೆ ಈ ಕಿಮ್ಮು ಕೂಡ ವಾಚ್ ನ ನೋಡಿ ಸಖತ್ ಶಾಕ್ ಆದ್ರಲ್ಲ, ಈ ವಾಚಿಂಗ್ ನಿಮ್ ಹತ್ರ ಬಂತು ಅಂದಾಗ, ನಾನು ನಿಮ್ ಮನೇಲಿ ಹುಡ್ಕಕ್ ಹೋದಾಗ ನನಗೆ ವಾಚ್ ಸಿಕ್ತು, ಈ ವಾಚಿಂಗ್ ನಿನ್ನ ಹತ್ರ ಬಂತು ಅಂದಾಗ ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗಕ್ಕೆ ಕಾರಣವಾಗಿರೋನ್ ಮಗನೇ ಇವಾಗ ನಾನು ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋನು. ಆ ಬಿಲ್ಡಿಂಗ್ ಓನರೇ ಅವ್ರ ಮಗನ್ಗೆ ಕೊಟ್ಟಿದ್ದು, ಅದನ್ನ ನನ್ನ ಹತ್ರ ಇಟ್ಕೊಂಡಿದ್ದೆ ಅಂತ ಹೇಳ್ತಾರೆ. ಆ ಫೋಟೋನ ಕೂಡ ತೋರಿಸ್ತಾರೆ. ಇದನ್ನ ನೋಡಿ ಹೀರೋಗೆ ಸಖತ್ ಶಾಕ್ ಆಗೋಯ್ತು. ಯಾಕಂದ್ರೆ ಹೀರೋಯಿನ್ ಹೇಳದ್ಲಲ್ವಾ, ಅದ್ರ ಬಗ್ಗೆ ನ್ಯೂಸ್ ಎಲ್ಲ ಬಂದಿತ್ತು. ಆ ಬಿಲ್ಡಿಂಗ್ ಕೊಲಾಪ್ಸ್ ಆದ್ಮೇಲೆ ಆ ಬಿಲ್ಡಿಂಗ್ ಓನರ್ ಕೂಡ ಒಂದು ಆಕ್ಸಿಡೆಂಟ್ ಅಲ್ಲಿ ಸತ್ತೋದ ಅಂತ. ಬಟ್ ಇವ್ನು ಇನ್ನು ಬದುಕಿದಾನ ಅಂತ ಶಾಕಿಂಗ್ ಅಲ್ಲಿ ಇದ್ರೆ, ಅದೇ ಶಾಕಿಂಗ್ ಅಲ್ಲೇ ಆ ಕಡೆ ನಮ್ ಹೀರೋಯಿನ್ ಕೂಡ ಇರೋದು. ಆ ಫೋಟೋ ನೋಡ್ಬಿಟ್ಟು ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗೋದಕ್ಕೆ ಇವನೇ ಅಲ್ವಾ ಕಾರಣ, ಇವ್ನು ಇನ್ನೂ ಬದುಕಿದಾನ. ಆದ್ರೆ ಏನ್ ನಡೀತಾ ಇದೆ ಅಂತ ಇವ್ಳು ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೇನೆ ಜಂಗ್ ಕೂಡ ಬಂದ್ಬಿಟ್ಟು ಹೇಳ್ತಾನೆ, ಈ ತರ ರಿಸೆಪ್ಷನ್ ಅಲ್ಲಿ ಕೇಳದೆ ಕಿಮ್ ಬಂದಿಲ್ವಂತೆ ಅಂತ. ಅವಾಗ ಅವ್ರ ಕೈಲಿರೋ ಫೋಟೋನ ತೋರಿಸ್ಬಿಟ್ಟು ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗೋದಕ್ಕೆ ಕಾರಣ ಇವನೇ, ಇವ್ನು ಇನ್ನೂ ಸತ್ತಿಲ್ಲ ಅಂತ ಹೇಳಿದಾಗ ಜಂಗ್ ಕೂಡ ಶಾಕಿಂಗ್ ಆಗಿ ಇರುತ್ತೆ. ಈ ಕಡೆ ನಮ್ ಹೀರೋ ಕೂಡ ಇದ್ರ ಬಗ್ಗೆನೆ ಆ ಕಿಮ್ ಹತ್ರ ಕೇಳಿದಾಗ ಅವ್ನ್ ಹೇಳ್ತಾನೆ, ಇಲ್ಲ ಅವ್ನ್ ಸತ್ತಿಲ್ಲ, ಅವ್ನ್ ಬದುಕೆ ಇದ್ದಾನೆ. ಏನಿದ್ರು ದುಡ್ಡಿರೋರು ಏನ್ ಹೇಳಿದ್ರೆ ಅದನ್ನೇ ತಾನೇ ನಡ್ಕೊಳ್ತಾರೆ, ಇವ್ನ್ ಬದುಕಿದಾನೆ ಅಂತ ಎಲ್ಲರಿಗೂ ಗೊತ್ತು. ಇದ್ರೂ ಯಾರಿಗೂ ಏನು ಗೊತ್ತಿಲ್ದೇ ಇರೋ ತರ ನಡ್ಕೊಂತಾ ಇದಾರೆ. ಆ ಬಿಲ್ಡಿಂಗ್ ಕೊಲಾಪ್ಸ್ ಅಲ್ಲ ನನ್ ಮಗನು ಸತ್ತೋಗ್ಬಿಟ್ಟ ಅಂತ ಈ ಕಿಮ್ ತುಂಬಾ ಫೀಲ್ ಮಾಡಿ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಆ ಬಿಲ್ಡಿಂಗ್ ಓನರು ಅವಾಗ ಬಿಲ್ಡಿಂಗ್ ಅಲ್ಲಿ ಮುಂದೆ 300 ಜನ ಸತ್ತಿದ್ರಲ್ವಾ, ಆ
ಫ್ಯಾಮಿಲೀಸ್ಗೆಲ್ಲ ದುಡ್ಡನ್ನ ಕೊಟ್ರು. ನಾನು ಆ ದುಡ್ಡೆಲ್ಲ ಏನು ಬೇಡ ಅಂತ ಹೇಳಿದ್ರೆ ನನ್ನ ಹೆಂಡತಿಯ ದುಡ್ಡನ್ನ ತಗೊಂಡು ಅಬ್ರಾಡ್ಗೆ ಹೊರಟೋದ್ಲು. ನಾನು ಅವಳ ಮೇಲೆ ತುಂಬಾನೇ ಕೋಪ ಪಟ್ಟೆ. ಆ ವಿಷಯಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ಬೇಕಾದ್ರೆ ಕೂಡ ನಾನು ಹೋಗಿ ಅವಳ ಮೇಲೆ ಕೋಪ ಪಟ್ಟು ಅಲ್ಲಿರೋ ಫೋಟೋನೆಲ್ಲ ಹೊಡೆದಾಕ್ದೆ. ಅವಾಗ್ಲೇ ಆ ಫೋಟೋ ಹಿಂದ್ಗಡೆ ಆ ಬಿಲ್ಡಿಂಗ್ ಓನರ್ದು ಫೋಟೋ ಇತ್ತು. ಅದನ್ನ ನೋಡಿದಾಗ್ಲೇ ನನ್ಗೆ ಅರ್ಥ ಆಗಿದ್ದು ಅವ್ನು ಇನ್ನೂ ಬದುಕಿದಾನೆ, ಅವನನ್ನ ಸೇಡ್ ತೀರ್ಸ್ಕೊಳಕ್ಕೆ ನನ್ನ ಹೆಂಡತಿ ಅಲ್ಲಿಗೆ ಹೋಗಿದ್ದಾಳೆ ಅಂತ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ವಿಷಯ ಗೊತ್ತಿರ್ಲಿಲ್ಲ. ಅವಳು ದುಡ್ಡು ತಗೊಂಡು ಅಬ್ರಾಡ್ ಕೊಟ್ಟೋಗಿದ್ದಾಳೆ ಅಂತ ನಾನು ಸುಮ್ನಾಗಿದ್ನಲ್ವಾ. ಅವಳು ಅಲ್ಲಿಂದ ನನ್ಗೊಂದು ಪಾರ್ಸಲ್ ಬಾಕ್ಸ್ ನ ಕಳ್ಸಿದ್ಲು. ಅವಳ ಮೇಲೆ ಇರೋ ಕೋಪಕ್ ನಾನು ಅದನ್ನ ಓಪನ್ ಕೂಡ ಮಾಡ್ಲಿಲ್ಲ. ಅದ್ರ ಹಾಸ್ಪಿಟಲ್ ನ ಫೋಟೋ ನೋಡಿದ್ಮೇಲೆ ನನ್ ಮನೆಗೆ ಹೋಗೋ ಪಾರ್ಸಲ್ ನ ಓಪನ್ ಮಾಡಿದಾಗ ನನಗಿಂತ ನನ್ನ ಹೆಂಡತಿ ಲೆಟರ್ ನ ಬರ್ದಿದ್ಲು. ಅದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಬರ್ದಿದ್ಲು ಅಂತ. ಅದ್ರಲ್ಲಿ ಏನೇನ್ ಬರ್ದಿದ್ಲು ಅಂತ ಅದ ನಂಗೆ ಫ್ಲಾಶ್ ಬ್ಯಾಕ್ ಆಗಿ ತೋರಿಸ್ತಾರೆ. ಈ ಕಿಮ್ ಅವ್ರ ವೈಫ್ ಅಬ್ರಾಡ್ ಹೋದ್ಮೇಲೆ ಆ ಬಿಲ್ಡಿಂಗ್ ಓನರ್ ಅವ್ರ ಮನೆಯಲ್ಲೇ ಕೆಲ್ಸದವಳ ತರ ಜಾಯ್ನ್ ಆಗಿರ್ತಾಳೆ. ಅವ್ರ ಮನೇಲಿ ಕೆಲಸ ಮಾಡ್ಕೊಂಡು ಆ ಅಪ್ಪಂದು ಕದ್ದು ಮುಚ್ಚಿ ಫೋಟೋಸ್ ಎಲ್ಲ ತಗೊಂಡು ಅದನ್ನೆಲ್ಲ ಈ ಬಾಕ್ಸ್ ಅಲ್ಲಿ ಇಟ್ಟು ಅವ್ರ ಹಸ್ಬೆಂಡ್ ಹತ್ರ ಕಳ್ಸಿರೋದು. ಬಟ್ ಅವಾಗ ಪಾರ್ಸಲ್ ನ ಅವ್ರ ಹಸ್ಬೆಂಡ್ ಓಪನ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಅವ್ನಿಗೆ ಗೊತ್ತಾಗ್ಲಿಲ್ಲ. ಬಟ್ ಒಂದ್ ಫೈನ್ ಡೇ ಅವಳು ಅಲ್ಲಿಂದ ಎಲ್ಲಿಗೆ ಕೊರಿಯಾಗೆ ಅಬ್ರಾಡ್ ಇಂದ ಕೊರಿಯಾಗೆ ರಿಟರ್ನ್ ಬಂದ್ಮೇಲೆ ಅದು ಆ ಬಿಲ್ಡಿಂಗ್ ಓನರ್ ಗೆ ಗೊತ್ತಾಗೋಯ್ತು. ಬಿಲ್ಡಿಂಗ್ ಅಲ್ಲಿ ಕೊಲ್ಯಾಪ್ಸ್ ಆಗಿರೋ ಒಬ್ರು ತಾಯಿನೇ ಆ ಲೇಡಿ ಅಂತ. ಸೊ ಅವಳು ಬದುಕಿದ್ರೆ ನನ್ಗೂ ತೊಂದ್ರೆ ಆಗುತ್ತೆ ಅಂತ ಯಾವ್ದೋ ಒಂದು ಗುಟ್ಟದ ಮೇಲಿಂದ ಅವಳನ್ನ ಕೆಳಗಡೆ ತಳ್ಬಿಟ್ಟ. ಅವಾಗಿಂದ ನನ್ನ ಹೆಂಡತಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಂತ ಇವನೆಲ್ಲಾ ಸ್ಟೋರಿನ ಹೇಳ್ತಾನೆ. ಈ ಕಡೆ ನಮ್ ಹೀರೋಯಿನ್ ಮತ್ತೆ ಜಂಗ್ ಮತ್ತೆ ಆ ಬಿಲ್ಡಿಂಗ್ ಓನರ್ ಅವರ ವೈಫ್ ನ ನೋಡಕ್ಕೆ ಅಂತ ಹೋಗಿರ್ತಾರೆ. ಬೇರೆ ಯಾರೋ ಕಿಡ್ನಾಪ್ ಆಗಿದಾನಲ್ಲ ಹುಡುಗ ಅವ್ರ ಅಮ್ಮನ್ನ ಮರದಾಗ ನಿಮ್ ಗಂಡ ಎಲ್ಲಿದ್ದಾರೆ ಏನು ಅಂತ ಕರೆದ್ ಬಿಡಿ, ಇಲ್ಲಾಂದ್ರೆ ನಿಮ್ ಮಗನ ಅವ್ನ್ ಸಾಯಿಸ್ಬಿಡ್ತಾನೆ, ಕಿಮ್ ಸಾಯಿಸ್ಬಿಡ್ತಾನೆ ಅಂತ ಬೆದರ್ಸ್ದಾಗಿ ಲೇಡಿ ಓ ಅಂತ ಅಳ್ತಾರೆ. ಇಲ್ಲ ನಿಜವಾಗ್ಲೂ ನಮ್ಮ ಮನೆಯವ್ರು ಎಲ್ಲಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಅಂತ ಅಳ್ಳವಾಗ ಸರಿ ಜಂಗ್ ನೀವು ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡು, ಇಲ್ಲ ಅವರೇ ನೋಡ್ಕೊಂತಾರೆ ಅಂದಾಗ ಬೇಡ ಬೇಡ ದಯವಿಟ್ಟು ಪೊಲೀಸ್ ಅವ್ರಿಗೆ ಮಾತ್ರ ಕಾಲ್ ಮಾಡಬೇಡಿ ಅಂತ ತುಂಬಾ ಕೇಳ್ಕೊಂತಾಳೆ. ಈ ಕಡೆ ಕಿಮ್ ಕೂಡ ನಮ್ ಹೀರೋ ಹತ್ರ ಇಷ್ಟೊತ್ತು ಸ್ಟೋರಿ ಹೇಳದ್ನಲ್ವಾ, ನನ್ ಪ್ಲಾನ್ ಅದು ಅವ್ರ ಮಗನ್ನ ಕಿಡ್ನಾಪ್ ಮಾಡಿ ಹೆಂಗಾದ್ರೂ ಅವ್ನ್ ಬದುಕಿದಾನೆ ಅಂತ ನಾನು ಜನಗಳ ಮುಂದೆ ಪ್ರೂವ್ ಮಾಡ್ಬೇಕು. ಅವಾಗ ಅವ್ನ್ ಕೋಪ ಪಟ್ಟು ನನ್ನ ಸಾಯಿಸ್ತಾನೆ, ಅದು ಜನಗಳು ನೋಡ್ತಾರೆ, ಅವಾಗ ಅವ್ನ್ ತಕ್ಕ ಶಿಕ್ಷೆ ಆಗುತ್ತೆ, ದಯವಿಟ್ಟು ಇದೊಂದಕ್ ನನ್ಗೆ ಅವಕಾಶ ಮಾಡ್ಕೊಡಿ ಅಂತ ಅವ್ನ್ ತುಂಬಾ ಫೀಲ್ ಮಾಡಿ ಅವನ ಸ್ಯಾಡ್ ಸ್ಟೋರಿನೆಲ್ಲ ಹೇಳಿದಾಗ ನಮ್ ಹೀರೋಗೆ ಆಲ್ಮೋಸ್ಟ್ ಮನ್ಸ್ ಕರ್ಗೋಯ್ತು. ಸರಿ ಆಯ್ತು ಅಂತ ಬಿಟ್ಬಿಟ್ಟ. ಇದ್ರೂನು ಆ ಕಿಮ್ ಬಂದು ನಮ್ ಹೀರೋಗೆ ಶಾಕ್ ಕೊಟ್ಟು ಜ್ಞಾನದಪ್ಪ ತರ ಮಾಡ್ಬಿಟ್ಟ. ಇನ್ನೊಂದ್ ಕಡೆ ನಮ್ಮ ಹೀರೋ ಅವರ ಹೆಡ್ ಆಫೀಸರ್ ನ ತೋರಿಸ್ತಾರೆ. ಅವ್ರು ಕೂಡ ಬಟರ್ಫ್ಲೈ ವಾಚ್ ಹಾಕೊಂಡಿರೋನ ತಾನೇ ಹುಡುಕ್ತಾ ಇದ್ರು. ಇವಾಗ ಯಾವ್ದೋ ಒಂದು ಬಾರ್ ಹತ್ರ ಒಂದು ರೆಸ್ಟೋರೆಂಟ್ ಅನ್ಸುತ್ತೆ, ಅಲ್ಲೋಗಿ ಲೇಡಿ ಹತ್ರ ಫೋಟೋನೆಲ್ಲ ತೋರಿಸ್ಬಿಟ್ಟು ಬಟರ್ಫ್ಲೈ ವಾಚ್ ಹಾಕೊಂಡಿರೋರು ಯಾರು, ಏನಾದ್ರು ನಿಮ್ಗೆ ನೆನ್ಪಿದ್ಯಾ ಅಂತ ಕೇಳಿದಾಗ ಇಲ್ಲ ಸರ್ ಅದೆಲ್ಲ ನನ್ಗೆ ಯಾರು ನೆನ್ಪಿಲ್ಲ ಅಂತ ಹೇಳ್ತಾರೆ. ಸರಿ ಆ ಪಂಪ್ಕಿನ್ ಬಾರ್ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಿದ್ಯಾ ಅಂದಾಗ ಪಂಪ್ಕಿನ್ ಬಾರ್ ನಡೆಸ್ತಾ ಇರೋ ಲೇಡಿ ಹೆಸರು ಕ್ಲಾರಾ ಅಲ್ವಾ, ಆ ಲೇಡಿ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತು ಅಂತ. ಇನ್ ಮುಂದಕ್ ಮಾತಾಡೋಷ್ಟ್ರಲ್ಲೇ ಆ ಕಿಮ್ ಬಂದು ಲೈವ್ ಆನ್ ಮಾಡ್ಬಿಟ್ಟಿರ್ತಾನೆ. ಲೈವ್ ಅಲ್ಲಿ ಬರ್ತಾ ಇರೋದನ್ನ ಅಲ್ಲಿ ನ್ಯೂಸ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿದ ತಕ್ಷಣ ಲೇಡಿ ಹೇಳ್ತಾರೆ ನಿಮ್ಗೆ ಇನ್ನೂ ಕ್ಲಾರಾ ಬಗ್ಗೆ ಇನ್ನೂ ಕ್ಲಾರಿಟಿಯಾಗಿ ಬೇಕು ಅಂತಂದ್ರೆ ಅವನ್ನ ಹಿಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಕ್ಲಾರಾಗೆ ಈ ಕಿಮ್ ಅನ್ನೋನು ಡೈಲಿ ಕಸ್ಟಮರ್ ಅಂತ ಹೇಳಿದಾಗ ಇನ್ ಅವನಿರೋ ಜಾಗಕ್ಕೆ ಇವರೆಲ್ಲ ಹುಡ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರು. ಮೋಸ್ಟ್ಲಿ ಆ ಬಿಲ್ಡಿಂಗ್ ಕೊಲಾಪ್ಸ್ ಆಯ್ತಲ್ವಾ, ಆ ಜಾಗದಲ್ಲಿ ಎಲ್ಲೋ ಇರ್ಬೋದೇನೋ ಅಂತ ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿದ್ದ ಜಾಗಕ್ಕೆಲ್ಲ ಹೋಗಿ ನೋಡ್ತಾರೆ. ಬಟ್ ಅಲ್ಲಿ ಅವನೆಲ್ಲೂ ಇಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಜಂಗ್ ಇಬ್ರುನು ಅವ್ನ್ ಎಲ್ಲಿರ್ಬೋದು ಅಂತ ಹೇಳಿ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿ ಅವನು ಕಿಮ್ ಕಿಡ್ನಾಪ್ ಮಾಡಿರೋ ಹುಡುಗನ್ ಮುಖಕ್ಕೆ ಇನ್ನು ಮಾಸ್ಕ್ ತೆಗ್ದಿಲ್ಲ. ಇವನ್ನ ಸಾಯಿಸ್ಬಿಡ್ತೀನಿ ಮರೆದಾಗ ನೀನು ಜನಗಳ ಮುಂದೆ ಬಂದ್ಬಿಡು ಅಂತ ಬಿಲ್ಡಿಂಗ್ ಓನರ್ ಹತ್ರ ಹೇಳ್ತಾ ಇರ್ತಾನ. ಈ ಲೈವ್ ನ ನೋಡ್ತಾ ಇರೋರು ತುಂಬಾ ಜನ ಅವ್ನಿಗೆ ಹುಚ್ಚಿಡಿದ್ ಬಿಟ್ಟಿದೆ, ಕಿಮ್ ಹುಚ್ಚ ಆಗ್ಬಿಡ್ತಾನೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಕಿಮ್ ಟೈಮ್ ನೋಡಿದ್ರೆ 8:20 ಆಗ್ಬಿಟ್ಟಿದೆ. 8:20 ಆಗೋಯ್ತು, ನೀನೊಂದ್ 2-3 ಸೆಕೆಂಡ್ ನಾನು ಟೈಮ್ ಕೊಡ್ತಾ ಇದೀನಿ, ಮರೆದಾಗ ನೀನೇ ನನ್ಗೆ ಕಾಲ್ ಮಾಡ್ದೋ ಸರಿ ಇಲ್ಲ, ನಿನ್ ಮಗನ್ನ ನಾನ್ ಸಾಯಿಸ್ಬಿಡ್ತೀನಿ, ಬಿಲ್ಡಿಂಗ್ ಸುತ್ತ ಬಾಂಬ್ಸ್ ಇಟ್ಟಿದೀನಿ, ಅದನ್ನ ಆಕ್ಟಿವೇಟ್ ಮಾಡ್ಬಿಡ್ತೀನಿ ಅಂತ ಬೆದರಿಸ್ತಾ ಇರ್ತಾನೆ. ಹೆಂಗೋ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಮತ್ತೆ ಜಂಗ್ ಇಬ್ರುನು ಆ ಕಿಮ್ಮಿರೋ ಜಾಗನ ಹುಡ್ಕೊಂಡ್ ಅಲ್ಲಿಗೆ ಬಂದ್ಬಿಟ್ರು. ಹೀರೋಯಿನ್ ಮುಂದ್ಗಡೆ ಓಡೋಗ್ತಾ ಇರೋದು. ಆ ಟೈಮಲ್ಲಿ ಬಾಂಬ್ ನೆಲ್ಲ ಯಾರೋ ಆಕ್ಟಿವೇಟ್ ಮಾಡೋದನ್ನ ತೋರಿಸ್ತಾರೆ, ಅವ್ರ ಮುಖನ ತೋರಿಸಿಲ್ಲ. ಅದರಿಂದ ಅಲ್ಲಲ್ಲಿ ಬಾಂಬ್ಸ್ ಬ್ಲಾಸ್ಟ್ ಆಗಕ್ಕೆ ಶುರುವಾಗೋಯ್ತು. ಆ ಬಿಲ್ಡಿಂಗ್ ಸ್ವಲ್ಪ ಬೀಳೋದ್ರಲ್ಲಿ ನಮ್ ಹೀರೋಯಿನ್ ಮೇಲೆಲ್ಲ ಬಿದ್ದೋಯ್ತು. ಹೆಂಗೋ ಟೈಮ್ಗೆ ದೇವ್ರ ತರ ಜಂಗ್ ಬಂದು ನಮ್ ಹೀರೋಯಿನ್ ನ ಕಾಪಾಡ್ದ. ಈ ಕಡೆ ಶಾಕ್ ಕೊಟ್ಟಿರೋದ್ರಿಂದ ನಮ್ಮ ಬ್ಲಾಕ್ ಕೂಡ ಜ್ಞಾನ ತಪ್ಪಿ ಬಿದ್ಬಿಟ್ಟಿದ್ರಲ್ವಾ, ಈ ಬ್ಲಾಸ್ಟ್ ಸೌಂಡ್ ಇಂದ ಅವನ್ಗೆ ಕೂಡ ಎಚ್ಚರ ಆಗುತ್ತೆ. ಅದೇ ತರ ಬಾಂಬ್ಸ್ ಬ್ಲಾಸ್ಟ್ ಆಗ್ತಾ ಇದ್ರೆ ಕಿಮ್ಮ ಮುಖದಲ್ಲಿ ಒಂಥರ ಭಯ ಕಾಣಿಸ್ತಾ ಇದೆ. ಯಾಕಂದ್ರೆ ಅವ್ನು ಇಟ್ಟಿರೋದೆಲ್ಲ ಡಂಬಿ ಬಾಂಬ್ಸ್. ಹಂಗಿರ್ಬೇಕಾದ್ರೆ ನಿಜವಾಗ್ಲೂ ಬಾಂಬ್ ಹೆಂಗ್ ಬಂತು, ಇದೆಂಗ್ ಬ್ಲಾಸ್ಟ್ ಆಗ್ತಿದೆ ಅಂತ ಅವರೇ ಶಾಕಿಂಗ್ ಅಲ್ಲಿ ಇರ್ತಾನೆ. ಈ ಕಡೆ ನಮ್ ಹೀರೋಯಿನ್ ಮತ್ತೆ ಜಂಗ್ ಹೆಂಗೋ ಸ್ವಲ್ಪ ಸೇಫ್ ಆದ್ರಲ್ವಾ. ಆ ಬಿಲ್ಡಿಂಗ್ ಓನರ್ ಅವ್ರ ಮಗ ಬದುಕಿದಾನ ಸತ್ತಿದಾನ ಅಂತ ಹೋಗ್ ನೋಡಿದ್ರೆ ಪಾಪ ಬ್ಲಾಸ್ಟ್ ಇದ್ರಲ್ಲಿ ಅವನು ಸತ್ತೇ ಹೋಗ್ಬಿಟ್ಟಿದ್ದಾನೆ. ಆದ್ರೆ ಮಾಸ್ಕ್ ತೆಗೆದ್ರೆ ಒಂದು ದೊಡ್ಡ ಟ್ವಿಸ್ಟ್, ಆ ಜಾಗದಲ್ಲಿ ಇರೋದು ಬಿಲ್ಡಿಂಗ್ ಓನರ್ ಅವ್ರ ಮಗಾನೇ ಅಲ್ಲ, ಅಲ್ಲಿರೋದು ಕಿಮ್ ಅವ್ರ ವೈಫ್, ಅಂದ್ರೆ ಆ ಪೇಷಂಟ್ ಲೇಡಿ. ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ಹಾಸ್ಪಿಟಲ್ ಗೆ ಹೋದಾಗ ಒಬ್ಬ ಸ್ಕ್ಯಾನಿಂಗ್ ಮಾಡ್ಬೇಕು, ಈ ಲೇಡಿನ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ನಲ್ವಾ, ಅವ್ನ್ ಬಂದು ಈ ರೌಡಿ ಕಡೆ ಅವನು, ಅಂದ್ರೆ ಕ್ರಿಮಿನಲ್ ಒಬ್ಬ ಇದ್ದ ಅಲ್ವಾ, ಮಿಡಲ್ ಫಿಂಗರ್ ಇಲ್ದೇ ಇರೋನು, ಅವ್ನ್ ಕಳ್ಸಿಕೊಟ್ಟಿರೋನೆ. ಅವನೇ ಸ್ಕ್ಯಾನಿಂಗ್ ಅಂತ ಕರ್ಕೊಂಡೋಗಿ ಪೇಷಂಟ್ ನ ಇಲ್ಲಿ ಕರ್ಕೊಂಡ್ ಬಂದು ಆ ಬಿಲ್ಡಿಂಗ್ ಓನರ್ ಅವ್ರ ಮಗನ ಇಲ್ಲಿಂದ ಕರ್ಕೊಂಡ್ ಹೊಟ್ಟೋದ್ರು. ಮಾಸ್ಕ್ ಹಾಕಿರೋದ್ರಿಂದ ಅದು ಕಿಮ್ ಅವ್ರ ವೈಫ್ ಅಂತ ಕಿಮ್ ಗೊತ್ತೇ ಆಗ್ಲಿಲ್ಲ ಪಾಪ. ಇದೇ ಟೈಮ್ ಅಲ್ಲಿ ಆ ಕ್ರಿಮಿನಲ್ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಲೊಕೇಶನ್ ಹೇಳೋದು ಅಲ್ದೆ ಕಿಮ್ ಇನ್ನು ದೊಡ್ಡ ದೊಡ್ಡ ಬಾಂಬ್ಸ್ ಎಲ್ಲ ಬೇರೆ ಇಟ್ಟಿದ್ದಾನೆ ಅಂತ ಹೇಳ್ಬಿಟ್ಟ. ಇದರಿಂದ ಪೊಲೀಸ್ ಅವರೆಲ್ಲ ಕೂಡ ಆ ಜಾಗಕ್ಕೆ ಬಂದ್ಬಿಟ್ರು. ಅಲ್ಲಿಂದಾನೆ ಲೈವ್ ಟೆಲಿಕಾಸ್ಟ್ ನ್ಯೂಸ್ ಎಲ್ಲ ಬರ್ತಾ ಇರುತ್ತೆ, ಇದ್ರ ಅವ್ರ ಹೆಂಡತಿನ ಅವನೇ ಸಾಯಿಸ್ಬಿಟ್ಟ ಅಂತ. ಇದನ್ನ ನೋಡಿ ಕಿಮ್ಗೆ ಸಖತ್ ಟೆನ್ಷನ್ ಆಗುತ್ತೆ. ನನ್ನ ಹೆಂಡತಿ ಸಾವಿಗೆ ನೀನ್ ಅಲ್ವಾ ಕಾರಣ, ನಾನೇನೋ ಸುಮ್ನೆ ಬಿಡಲ್ಲ ಕಣೋ ಅಂತ ಹೇಳಿ ಬಿಲ್ಡಿಂಗ್ ಓನರ್ ನ ಸರಿಯಾಗಿ ಬೈತಾ ಇರ್ತಾನ. ಅದೇ ಟೈಮ್ ಅಲ್ಲಿ ಪೊಲೀಸ್ ಅವರೆಲ್ಲ ಬಂದಿದ್ರಲ್ವಾ, ಅವರೆಲ್ಲ ಕಿಮ್ನ ಅಟ್ಯಾಕ್ ಮಾಡಕ್ಕೆ ಶುರು
ಶುರು ಮಾಡ್ಬಿಟ್ರು. ಗನ್ನಲ್ಲಿ ಶೂಟ್ ಕೂಡ ಮಾಡ್ಬಿಟ್ರು. ನಮ್ ಹೀರೋ ಬೇಡ ಬೇಡ ಅಂತ ಹೇಳಿ ಕಿರ್ಸ್ತಾ ಇರ್ತಾನೆ. ಬಟ್ ಅಷ್ಟರಲ್ಲಿ ಪಾಪ ಅವನ್ನ ಶೂಟ್ ಮಾಡ್ಬಿಟ್ರು. ಆದ್ರೆ ಸಾಯೋ ಮೂಮೆಂಟ್ ಅಲ್ಲಿ ಕೂಡ ಕಿಮ್ಮು ನಮ್ ಹೀರೋ ಹತ್ರ ಒಂದು ಲೆಟರ್ ನ ಕೊಡ್ತಾರೆ. ಪಾಪ ಲೆಟರ್ ಕೊಟ್ಟವನು ಹಂಗೆ ಸತ್ತೇ ಹೋಗ್ಬಿಟ್ಟ. ಇದರಿಂದ ಬ್ಲಾಕ್ ತುಂಬಾನೇ ಬೇಜಾರಾಯ್ತು. ಆ ಲೆಟರ್ ಅಲ್ಲಿ ಒಂದು ಲಾಕರ್ ನಂಬರ್ ಇರುತ್ತೆ. ನಮ್ಮ ಬ್ಲಾಕ್ ತುಂಬಾ ಬೇಜಾರಾಗಿ ಹೋಗಿ ಲಾಕರ್ ನ ಓಪನ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಇಲ್ಲಿ ಗಂಡ ಹೆಂಡತಿ ಇಬ್ರು ಸತ್ತೋಗಿರ್ತಾರಲ್ಲ, ಅವ್ರ ಡೆಡ್ ಬಾಡೀಸ್ ನ ಆಂಬುಲೆನ್ಸ್ ಗೆ ಎತ್ಕೊಳ್ತಾ ಇರ್ತಾರೆ. ಆ ಟೈಮಲ್ಲಿ ನ್ಯೂಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಮಗ ಸತ್ತಿರೋದ್ರಿಂದ ಗಂಡ ಹೆಂಡತಿ ಇಬ್ರು ಮೆಂಟಲ್ ಗಳಾಗ್ಬಿಟ್ಟಿದ್ದಾರೆ, ಅದರಿಂದಾನೆ ಈ ತರ ಎಲ್ಲ ಮಾಡಿದ್ದು ಅಂತ ಬರ್ತಾ ಇರುತ್ತೆ. ಅಂದ್ರೆ ಬಿಲ್ಡಿಂಗ್ ಓನರ್ ನಿಜವಾಗ್ಲೂನೆ 10-20 ವರ್ಷದಿಂದನೇ ಸತ್ತೋಗ್ಬಿಟ್ಟಿದ್ದಾನೆ. ಈ ಫೋಟೋನ ಫೋಟೋಶಾಪ್ ಅಲ್ಲಿ ಮಾಡಿರೋದು, ಅವ್ರಿಗೆ ತಲೆ ಸರಿ ಇಲ್ಲದೆ ಈ ತರ ಎಲ್ಲ ಮಾಡಿದ್ದಾರೆ ಅಂತ ಪಾಪ ಅವ್ರ ಬಗ್ಗೆನೆ ತಪ್ಪಾಗಿ ಬರ್ತಾ ಇರುತ್ತೆ. ಈ ನ್ಯೂಸ್ ನಲ್ಲ ಆ ಕಿಮ್ಮು ಮತ್ತೆ ಅವ್ರ ವೈಫ್ ಇಬ್ರು ಸೋಲಾಗಿರ್ತಾರೆ. ಅದನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ. ಆ ಬಿಲ್ಡಿಂಗ್ ಓನರ್ ನ ಸಾಯಿಸ್ಬೇಕು, ಅವ್ನ್ ಬದುಕೆ ಇದ್ದಾನೆ ಅಂತ ನಾನು ಈ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಅದಕ್ ಮುಂಚೆನೆ ನಾವು ಸತ್ತೋಗ್ಬಿಟ್ವಲ್ಲ ಅಂತ ಹೇಳಿ ಪಾಪ ತುಂಬಾ ಫೀಲ್ ಮಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಲಾಕರ್ ಹತ್ರ ನಮ್ ಹೀರೋ ಹೋಗಿದ್ದ ಅಲ್ವಾ, ಅದ್ರಲ್ಲಿ ಇರೋದ್ ಬೇರೆ ಏನು ಅಲ್ಲ, ಆ ಬಿಲ್ಡಿಂಗ್ ಓನರ್ ಇವಾವರೆಗೂ ಬದುಕೆ ಇದ್ದಾನೆ ಅನ್ನೋದಕ್ಕೋಸ್ಕರ ಪ್ರೂಫ್. ಪ್ರತಿ ಒಂದು ಫೋಟೋನ ಕೂಡ ಆ ಕಿಮ್ ಅವರ ವೈಫ್ ಆ ಫಾರಿನ್ ಅಲ್ಲಿ ಇರ್ಬೇಕಾದ್ರೆ, ಅಬ್ರಾಡ್ ಅಲ್ಲಿ ಇರ್ಬೇಕಾದ್ರೆ ತೆಗ್ದಿರೋದು, ಮತ್ತೆ ಅವ್ನಿಗೆ ಕೊರಿಯಾಗ್ ಬಂದ್ಮೇಲೆ ಕೂಡ ಫೋಟೋಸ್ ನ ತೆಗ್ದಿರ್ತಾರೆ. ಆ ಪ್ರತಿ ಒಂದು ಫೋಟೋ ಅದ್ರಲ್ಲಿ ಇರುತ್ತೆ. ಅದನ್ನ ನಮ್ ಹೀರೋ ಮೇಲೆ ಕೆತ್ಕೊಂಡೋದನು ಮೇಲಿಂದ ಫುಲ್ ಕೆಳಗಡೆಗೆ ಹಾರಿಸ್ತಾನೆ. ಅದನ್ನ ಎಲ್ಲಾ ಜನ ಎಲ್ಲ ನೋಡ್ಬಿಟ್ಟು ಎಲ್ಲಾರ್ಗೂ ಅರ್ಥ ಆಯ್ತು ಆ ಬಿಲ್ಡಿಂಗ್ ಓನರ್ ಇನ್ನೂ ಸತ್ತಿಲ್ಲ, ಬದುಕೆ ಇದ್ದಾನೆ, ಇಷ್ಟೊತ್ತಿ ಗಂಡ ಹೆಂಡತಿ ಹೇಳಿದ್ದೆಲ್ಲ ನಿಜಾನೇ ಅಂತ. ಹಂಗಾದ್ರೆ ನಾವ್ ಅನ್ಕೊಂಡಿದ್ದು ನಿಜ ಆಗೋಯ್ತಲ್ವಾ ಅಂತ ಆ ಎರಡು ಸೋಲುನು ಗಂಡ ಹೆಂಡತಿ ಇಬ್ರುನು ನಮ್ ಬ್ಲಾಕ್ ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದಿರ್ತಾರಲ್ಲ ಗ್ರಿಮ್ ರಿಪ್ಪರ್ಸ್, ಅವ್ರ ಜೊತೆ ತುಂಬಾ ಸಂತೋಷವಾಗಿ ಅವ್ರ ಮಗನ ನೋಡಕ್ಕೆ ಅಂತ ಹೊರಟೋದ್ರು. ಇದರಿಂದ ನಮ್ಮ ಬ್ಲಾಕ್ ಕೂಡ ಸ್ವಲ್ಪ ಸಂತೋಷನೇ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಅಬ್ರಾಡ್ ಇಂದ ಬಂದಿರ್ತಾನಲ್ವಾ ಬಿಲ್ಡಿಂಗ್ ಓನರ್, ಅವ್ನ್ ಎದ್ನೋ ಬಿದ್ನೋ ಅಂತ ಬೋಟ್ ಹತ್ರ ಬರ್ತಾನೆ. ಎಲ್ಲಿ ನನ್ ಮಗ ಎಲ್ಲಿ, ನನ್ ಹೆಂಡತಿ ಎಲ್ಲಿ ಅಂತ ಹೇಳಿ ಹುಡ್ಕೊಂಡ್ ಬಂದಾಗ ಕ್ರಿಮಿನಲ್ ಕೂಡ ಇಲ್ಲೇ ಇದರ ಒಳಗಡೆ ಬನ್ನಿ ಅಂತ ಕರ್ಕೊಂಡು ಹೋದವನು ಅಲ್ಲೋಗಿ ನೋಡಿದ್ರೆ ಅಲ್ಲಿ ಅವ್ರ ಮಗನೂ ಇಲ್ಲ ಹೆಂಡತಿನೂ ಇಲ್ಲ, ಎಲ್ಲೋದ್ರು ಇವ್ರು ಅಂತ ಕೇಳೋಷ್ಟ್ರಲ್ಲೇ ಕ್ರಿಮಿನಲ್ ಆ ಬಿಲ್ಡಿಂಗ್ ಓನರ್ ಕತೆನ ಕೂಡ ಮುಗಿಸ್ಬಿಟ್ಟ. ಕತ್ತು ಕುಯ್ದು ನೀರ್ಗೆ ಎಸೆದ್ಬಿಟ್ಟ. ಅಂದ್ರೆ ಇಷ್ಟೊತ್ತು ನಾವೇನ್ ಅನ್ಕೊಂಡಿದ್ರಿ ಆ ಬಟರ್ಫ್ಲೈ ವಾಚ್ ಅವನು ಈ ಬಿಲ್ಡಿಂಗ್ ಓನರೇ ಅಂತಲ್ವಾ, ಬಟ್ ಅವನಲ್ಲ, ಇವನ್ಗೂ ಮೇಲೆ ಇನ್ನೊಬ್ಬ ಇದಾನೇನೋ, ಅವ್ನ್ ಕಮಾಂಡ್ ಈ ಕ್ರಿಮಿನಲ್ ಕೇಳ್ತಾ ಇರೋದು. ಇದಕ್ಕೊಂದು ಪ್ರೂಫ್ ಕೂಡ ಇದೆ. ನಮ್ ಹೀರೋ ಆ ಲಾಕರ್ ಇಂದ ಕೆಲವು ಫೋಟೋಸ್ ಎಲ್ಲ ತೆಗೆದ್ನಲ್ವಾ, ಅದ್ರಲ್ಲಿ ಒಂದು ಫೋಟೋ ಲಾಕರ್ ಹತ್ರ ಕೆಳಗಡೆ ಬಿದ್ಬಿಟ್ಟಿರುತ್ತೆ. ಅದನ್ನ ನಮ್ ಹೀರೋ ಗಮನಿಸಿಲ್ಲ. ಅದ್ರಲ್ಲಿ ಈ ಬಿಲ್ಡಿಂಗ್ ಓನರ್ ನ ಇನ್ನೊಬ್ಬ ಹಗ್ ಮಾಡ್ಕೊಂಡಿದ್ದಾನೆ, ಅವನ್ ಕೈಯಲ್ಲೇ ಬಟರ್ಫ್ಲೈ ವಾಚ್ ಇರೋದು. ಸೊ ಈ ಬಿಲ್ಡಿಂಗ್ ಓನರ್ ಆ ಬಟರ್ಫ್ಲೈ ವಾಚ್ ಅವ್ನ್ ಅಲ್ಲ, ಬಟರ್ಫ್ಲೈ ವಾಚ್ ಅವ್ನ್ ಬೇರೆ ಅವನಿದ್ದಾನೆ. ಅವ್ನ್ ಯಾರು ಏನು ಅಂತ ಮುಂದಕ್ಕೆ ನೋಡೋಣ ಇರಿ. ಈ ವಿಷಯ ನಮಗ್ ಗೊತ್ತು, ಬಟ್ ಇನ್ನು ನಮ್ ಹೀರೋಗೆ ಮತ್ತೆ ನಮ್ಮ ಹೀರೋಯಿನ್ಗೆಲ್ಲ ಗೊತ್ತಿಲ್ವಲ್ಲ, ಅವ್ರೇನ್ ಕಂಡಿಡ್ತಾರೆ ಅಂತ ನೋಡೋಣ. ಇಲ್ಲಿ ನಮ್ ಹೀರೋ ಫಸ್ಟ್ ಆ ಫೋಟೋಸ್ ಎಲ್ಲ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಹೆಸ್ತಾ ಅಲ್ವಾ, ಕೆಳಗಡೆ ಇರೋರೆಲ್ಲ ಫೋಟೋಸ್ ನ ನೋಡ್ತಾ ಇದ್ರಲ್ವಾ, ಅದ್ರಲ್ಲಿ ನಮ್ಮ ಹೀರೋ ಅವರ ಹೆಡ್ ಪೊಲೀಸ್ ಆಫೀಸರ್ ಕೂಡ ಒಬ್ರು. ಅವ್ರಿಗೆ ಅದನ್ನ ನೋಡಿದ ತಕ್ಷಣ ಅರ್ಥ ಆಯ್ತು ಆ ಬಿಲ್ಡಿಂಗ್ ಓನರ್ ಇನ್ನೂ ಸತ್ತಿಲ್ಲ, ಬದುಕೆ ಇದ್ದಾನೆ ಅಂತ. ಯಾರಪ್ಪ ಫೋಟೋನ ಬಿಸಾಕಿದ್ದು ಅಂತ ಮೇಲೆ ತಲೆ ಎತ್ತಿ ನೋಡಿದ್ರೆ ಮೇಲೆ ಯಾರೋ ನಿಂತಿರೋ ತರ ಇದೆ. ಸರಿ, ಇವ್ರು ಕೆಳಗಡೆಯಿಂದ ಮೇಲೆ ಹತ್ಕೊಂಡು ಹೋಗೋಷ್ಟ್ರಲ್ಲಿ ಅವರಲ್ಲಿ ಇಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ನಮ್ಮ ಹೀರೋ ಕೂಡ ಮನೆಗೆ ಬಂದ್ಬಿಟ್ಟ, ಅಂದ್ರೆ ಬ್ಲಾಕ್ ಮನೆಗೆ ಬಂದ್ಬಿಟ್ಟ. ಅಲ್ಲಿಗೆ ನಂಬರ್ 7 ಮತ್ತೆ 416 ಇಬ್ರು ಬರ್ತಾರೆ. ತುಂಬಾ ಬೇಜಾರಲ್ಲೇ ಬರ್ತಾರೆ. ಅವಾಗ ಬಿಲ್ಡಿಂಗ್ ಕೊಲಾಪ್ಸ್ ಆಗಿತ್ತಲ್ವಾ, ಅವಾಗ ತುಂಬಾ ಜನ ಸತ್ತಿರ್ತಾರಲ್ವಾ, ಅಲ್ಲಿ ತುಂಬಾ ಜನ ಸತ್ತೋಗಿದ್ರಪ್ಪ, ಮಕ್ಕಳೆಲ್ಲ ಕೂಡ ಇದ್ರು ಪಾಪ. ಏನೆಲ್ಲ ಕನ್ಸುಗಳು ಇಟ್ಕೊಂಡಿದ್ರು ಏನೋ. ಸೋಲ್ಸ್ ಕಲೆಕ್ಟ್ ಮಾಡಕ್ ನಾವೇ ಹೋಗಿದ್ದು, ನಮ್ಗೆ ತುಂಬಾ ಬೇಜಾರಾಯ್ತು ಅಂದಾಗ ನಮ್ ಬ್ಲಾಕ್ ಕೂಡ ತುಂಬಾ ಬೇಜಾರಲ್ಲಿ ಇದನ್ನ ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ 416 ಕೇಳ್ತಾನೆ, ಹೌದು ಹೀರೋಯಿನ್ ಆ ಬಿಲ್ಡಿಂಗ್ ಓನರ್ ನ ಮತ್ತೆ ಅವ್ರ ಹೆಂಡತಿನ ಕಾಪಾಡ್ಬೇಕು ಅಂತ ಓದ್ಲಲ್ವಾ, ಅವಳೇನೋದ್ರ ಹತ್ರ ಟ್ರೈ ಮಾಡಿದ್ಲಾ ಹೆಂಗೆ ಅಂದಾಗ, ಇಲ್ಲ ನಾನು ಅದಕ್ಕೆ ಅವಳಿಗೆ ಚಾನ್ಸ್ ಮಾಡ್ಕೊಟ್ಟಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ನಮ್ ಹೀರೋ ಹಂಗೆ ಎದ್ದು, ಅಂದ್ರೆ ಬ್ಲಾಕ್ ಎದ್ದು ಸ್ನಾನಕ್ಕೆ ಹೊರಟೋಗ್ತಾನೆ. ಈ ಕಡೆ ನಮ್ ಹೀರೋಯಿನ್ ಕೂಡ ಎದ್ನೋ ಬಿದ್ನೋ ಅಂತ ಹಾಸ್ಪಿಟಲ್ ಗೆ ಓಡ್ ಬಂದು, ಈ ತರ ನನ್ನ ವಾರ್ಡಲ್ ಅಲ್ಲಿ ಪೇಷಂಟ್ ಜೊತೆ ಇರ್ಬೇಕಾದ್ರೆ ನಿಮ್ಮ ಸ್ಟಾಫ್ ಒಬ್ರು ಕೂದ್ಲಿಗೆ ಕಲರ್ ಎಲ್ಲ ಮಾಡ್ಕೊಂಡಿದ್ರಲ್ವಾ, ಅವರೇ ಸ್ಕ್ಯಾನಿಂಗ್ ಅಂತ ಹೇಳಿ ಪೇಷಂಟ್ ನ ಕರ್ಕೊಂಡು ಹೋಗಿದ್ದು ಅಂದಾಗ ಅಲ್ಲಿರೋ ರಿಸೆಪ್ಷನಿಸ್ಟ್ ಆ ಹುಡುಗಿ ಹೇಳ್ತಾಳೆ, ಆತರ ಯಾರು ನಮ್ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇಲ್ವಲ್ಲ ಅಂತ. ಇದನ್ನ ಕೇಳಿಸ್ಕೊಂಡು ಇವಳಿಗೆ ಶಾಕ್ ಆಯ್ತು. ಅಲ್ಲಿ ಹಾಸ್ಪಿಟಲ್ ಫ್ಯಾಕಲ್ಟಿದು ಫೋಟೋಸ್ ಎಲ್ಲ ಹಾಕಿರ್ತಾರಲ್ವಾ, ಅದ್ರಲ್ಲಿ ನೋಡಿದಾಗ ಆ ತಲೆಗೆ ಕಲರ್ ಹಾಕೊಂಡಿರೋ ಫೋಟೋನೇ ಇರೋದಿಲ್ಲ. ಅದರಿಂದನೇ ನಮ್ ಹೀರೋಯಿನ್ಗೆ ಏನೋ ಡೌಟ್ ಬಂತು. ಈ ಕಡೆ ನಮ್ ಹೀರೋ ಕೂಡ ಸ್ನಾನ ಮುಗಿಸ್ಕೊಂಡ್ ಬಂದಾಗ ನಂಬರ್ 7 ಹತ್ರ ಮತ್ತೆ 416 ಹತ್ರ ಹೇಳ್ತಾನೆ, ಕಿಮ್ನ ಸಾಯಿಸವಾಗ ಸ್ಕ್ವಾಡ್ ಅವರೆಲ್ಲ ಶೂಟ್ ಮಾಡೋವಾಗ ನನ್ಗೆ ಯಾಕೋ ತುಂಬಾನೇ ಫೀಲ್ ಆಯ್ತು, ಬೇಡ ಬೇಡ ಅಂತ ನನಗೆ ಅರಿದಂಗೆ ನಾನ್ ಯಾಕೆ ಹತ್ರ ಕಿರ್ಚಿದ್ನೋ ನನಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ನಂಬರ್ 7 ಹೇಳ್ತಾರೆ, ನೀನ್ ಇವಾಗ ಹ್ಯೂಮನ್ ಬಾಡಿಯಲ್ಲಿ ಇದೆಯಲ್ವಪ್ಪ, ಸ್ವಲ್ಪ ಹ್ಯೂಮನ್ ಆಗಿ ಚೇಂಜ್ ಆಗ್ತಾ ಇದೆಯಲ್ವಾ, ನಿನಗೂ ಅದಕ್ಕೆ ಎಮೋಷನ್ಸ್ ಎಲ್ಲ ಬಂದಿರುತ್ತೆ ಅಂದಾಗ, ಏನ್ ಮಣ್ಗಡ್ಡೆನೂ ಇಲ್ಲ, ನನ್ ಕಣ್ಮುಂದೆನೆ ಶೂಟ್ ಮಾಡಿದ್ರಲ್ವಾ, ಅದ್ರಿಂದ ನನ್ಗಂಗ್ ಅನ್ಸಿರತ್ತೆ, ನೀವು ಸುಮ್ನೆ ಬಾಯ್ಗ್ ಬಂದಿದ್ದೆಲ್ಲ ಹೇಳ್ಬೇಡಿ ಅಂತ ಬೈತಾನೆ. ಅದೇ ಟೈಮಲ್ಲಿ ನಮ್ ಹೀರೋಯಿನ್ ಕೂಡ ಕಾಲ್ ಮಾಡ್ತಾಳೆ. ಯಾಕಂದ್ರೆ ಆ ಫ್ಯಾಕಲ್ಟಿದು ಫೋಟೋಸ್ ಎಲ್ಲ ನೋಡ್ತಾ ಇದ್ಲಲ್ವಾ, ಅವಾಗ ನ್ಯೂಸ್ ಅಲ್ಲಿ ಆ ಬಿಲ್ಡಿಂಗ್ ಓನರ್ ಇನ್ನೂ ಸತ್ತಿಲ್ಲ, ಅಂದ್ರೆ 20 ವರ್ಷದಿಂದ ಸತ್ತಿದ್ದಾನೆ ಅಂತ ಫ್ರೇಮ್ ಮಾಡಿದಾರೆ ಅಷ್ಟೇ, ನಿಜವಾಗ್ಲೂ ಅವ್ನು ಬದುಕೆ ಇದ್ದಾನೆ ಅಂತ ನ್ಯೂಸ್ ಬಂದಿರುತ್ತೆ. ಇದನ್ನ ನೋಡಿ ಈಗ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಈ ವಿಷಯನ ಹೇಳ್ತಾ ಇರೋದು. ಹಂಗಾದ್ರೆ ಅವ್ನು ಎಲ್ಲೋ ಇದನ್ನ ಹುಡುಕ್ಬೇಕು, ಬೇಗ ಬಾ ಅಂತ ಕರೆದಾಗ ನಮ್ ಬ್ಲಾಕ್ ಕೂಡ ಎದ್ದು ಬಿದ್ದು ಅಲ್ಲಿಂದ ಹೋಗೋವಾಗ, ಏನು ಹೀರೋಯಿನ್ ಮಾತ್ ಕೇಳ್ಕೊಂಡು ಎದ್ದು ಬಿದ್ದು ಹೋಗ್ತಾ ಇದೆಯಾ, ಹೆಂಗೆ ಯಾರಾದ್ರೂ ಕಾಪಾಡಕ್ ಹೋಗ್ತಾ ಇದ್ದೆ ಅಂದಾಗ, ಕಾಪಾಡಕ್ಕೂ ಹೋಗ್ತಾ ಇಲ್ಲ, ಏನು ಇಲ್ಲ, ನಾನು ಹೆಂಗಾದ್ರೂ ಮಾಡಿ ಬಿಲ್ಡಿಂಗ್ ಓನರ್ ನ ಕಂಡಿಡಿಬೇಕು, ಆ ಕತೆ ಇರ್ಲಿ, ನಾನು ಸ್ವಲ್ಪ ಹ್ಯೂಮನ್ ಆಗಿ ಚೇಂಜ್ ಆಗ್ತಾ ಇದೀನಲ್ಲ, ಅದನ್ನ ಸ್ಟಾಪ್ ಮಾಡೋದು ಹೆಂಗೆ ಏನು ಅಂತ ಕಂಡಿಡಿದ್ರ ಇಲ್ವಾ ಅಂದಾಗ, ಆ ಬಾಸ್ ನಾನು ಅದನ್ನ ಕೂಡ ಕಂಡಿಡಿತಾ ಇದೀನಿ ಅಂತ 416 ಹೇಳ್ತಾನೆ. ನಂಬರ್ 7 ಕೂಡ ಅದನ್ನೇ ಹೇಳ್ತಾರೆ, ಹೌದೌದು ನಾವು ಅದ್ರ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡ್ತಾ ಇದೀವಿ, ಯಾಕೆ ಬಾಡಿ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ, ನಿನ್ ಕೈಲಿ ಯಾಕೆ ಬರಕ್ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ವೇ ಅಂತ.
ಈ ಕಡೆ ನಮ್ಮ ಹೆಡ್ ಪೊಲೀಸ್ ಆಫೀಸರ್ ಕೂಡ ಫೋಟೋ ಸಿಕ್ಕಿರತ್ತಲ್ವಾ, ಅಂದ್ರೆ ಬಿಲ್ಡಿಂಗ್ ಓನರ್ ಇನ್ನೂ ಬದುಕೆ ಇದ್ದಾನೆ ಅಂತ ಅವ್ನ್ ಕೇಳ್ತಾನೆ. ಆ ಬಟರ್ಫ್ಲೈ ವಾಚ್ ಇರುತ್ತೆ, ಸೊ ತಗೊಂಡ್ ಬಂದು ನಾವು ಹುಡುಕ್ತಾ ಇರೋ ಬಟರ್ಫ್ಲೈ ವಾಚ್ ಅವ್ನ್ ಇವನೇ ಅಂತ ತೋರಿಸ್ತಾರೆ. ಇದನ್ನ ನೋಡಿ ಪೊಲೀಸ್ ಚೀಫ್ ಗೆ ಶಾಕ್ ಆಗೋಯ್ತು, ಏನು ನೀನು ಬದುಕೆ ಇದ್ದಾನ ಅಂತ. ಈ ಕಡೆ ನಮ್ಮ ಹೀರೋ ಬಂದು ಹೀರೋಯಿನ್ ಮೀಟ್ ಮಾಡಿದಾಗ ಅವಳು ಸಿಸಿಟಿವಿ ಫುಟೇಜ್ ನ ತೋರಿಸ್ತಾರೆ. ಹಾಸ್ಪಿಟಲ್ ಇಂದ ತಲೆಗೆ ಕಲರ್ ಹಾಕೊಂಡಿರ್ತಾನಲ್ವಾ, ಅವನಿತನ ಪೇಷಂಟ್ ನ ಕರ್ಕೊಂಡ್ ಬಂದಿದ್ದು ತೋರಿಸ್ಬಿಟ್ಟು ಇವನೇ ಕರ್ಕೊಂಡ್ ಹೋಗಿದ್ದು ಅಂದಾಗ ಹೆಂಗೋ ಕಷ್ಟಪಟ್ಟು ನಮ್ ಹೀರೋ ಟೆಲಿಪೋರ್ಟ್ ಎಲ್ಲ ಮಾಡ್ಕೊಂಡು ಕಾರ್ ಡಿಕ್ಕಿನೆಲ್ಲ ಓಪನ್ ಮಾಡ್ಕೊಂಡು ಆ ಕಿಡ್ನಾಪ್ ಮಾಡ್ಕೊಂಡು ಹೋದಲ್ವಾಗ ತಲೆಗೆ ಕಲರ್ ಮಾಡ್ಕೊಂಡಿದ್ದವನು ಅವನ್ ಜಾಗಕ್ಕೆ ಬಂದ್ಬಿಟ್ಟ. ಈ ತರ ನಮ್ಮ ಬ್ಲಾಕ್ ಅಂದ್ರೆ ಪೊಲೀಸ್ ಅವ್ರು ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅಲ್ಲಿರೋ ಹುಡುಗರ್ನೆಲ್ಲ ಅಟ್ಯಾಕ್ ಮಾಡಕ್ಕೆ ಹೇಳ್ತಾನೆ. ಮರದಾಗ ಬಿಲ್ಡಿಂಗ್ ಓನರ್ ಎಲ್ಲಿದೆ ಅಂತ ಹೇಳ್ಬಿಡು ಅಂತ ನಮ್ ಹೀರೋ ಕೇಳ್ತಾ ಇದ್ರೆ ಕೂಡ ಇವ್ನ ಆನ್ಸರ್ ಮಾಡೋ ತರ ಇಲ್ಲ. ಎಲ್ಲರೂ ನಮ್ ಬ್ಲಾಕ್ ನ ಅಟ್ಯಾಕ್ ಮಾಡಕ್ಕೆ ಅಂತ ಹೊರಟೋದ್ರು. ಅವ್ರನ್ನೆಲ್ಲ ಅಸಾಲ್ಟ್ ಆಗಿ ಹೊಡೆದ್ಬಿಟ್ಟು ಇವ್ರನ್ನ ಓಡಿಸ್ಕೊಂಡೋಕೆ ಶುರು ಮಾಡ್ಬಿಟ್ರು. ಆದ್ರೆ ಅವನೇನ್ ಸಾಮಾನ್ಯವಾದವನಲ್ಲ, ನಮ್ ಹೀರೋನೇ ಡೈವರ್ಟ್ ಮಾಡ್ಬಿಟ್ಟ, ನಮ್ ಬ್ಲಾಕ್ ನೇ ಡೈವರ್ಟ್ ಮಾಡಿ ಬೇರೆ ಬಿಲ್ಡಿಂಗ್ ಹೋಗೋ ತರ ಮಾಡಿ ಇವ್ನ್ ಬೇರೆ ಬಿಲ್ಡಿಂಗ್ ಗೆ ಹೊರಟೋಗಿರ್ತಾನೆ. ಈಗ ನೋಡಿದ್ರೆ ಬೇರೆ ಬಿಲ್ಡಿಂಗ್ ಟೆರಸ್ ಮೇಲೆ ನಮ್ಮ ಬ್ಲಾಕ್ ನಿಂತಿರೋದು, ಅವ್ನ ಈ ಕಡೆ ಇರ್ತಾನೆ. ನಿನ್ ಕೆಲ ಆದ್ರೆ ದಾಟ್ಕೊಂಬರೋ ನೋಡೋಣ, ನೀನ್ ಅಷ್ಟು ದೊಡ್ಡ ಪುಡಿಂಗ್ ಆಗಿದ್ರೆ ಬಂದ್ಬಿಡೋ ನೋಡೋಣ ಅಂತ ಹೇಳಿ ಆವಾಜ್ ಆಗ್ತಾ ಇರ್ತಾನೆ. ಆದ್ರೆ ನಮ್ ಬ್ಲಾಕ್ ಆಗಿದ್ದಲ್ಲ ಜುಜ್ಪಿ ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಅವನು ಆ ಕ್ರಿಮಿನಲ್ ಗೆ ಕಾಲ್ ಮಾಡ್ಬಿಟ್ಟು ಇತರ ಒಬ್ಬ ಪೊಲೀಸನನ್ನ ಓಡಿಸ್ಕೊಂಡ್ ಬರ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಬಾಯಿಗೆ ಬಂದಿದ್ದೀನ ಹೇಳ್ಬಿಡ್ಬೇಡ, ನಾನ್ ಹೇಳಿದ್ದೀನಲ್ಲ ಆ ಜಾಗದ್ ಮಾತ್ರ ಹೇಳು, ಬೇರೆ ಏನು ಹೇಳ್ಬೇಡ ಅಂತ ಹೇಳ್ತಾನೆ. ಇತರ ಒಂದ್ ಫೋನ್ ಕಾಲ್ ಕಟ್ ಮಾಡಕ್ ಮುಂಚೆನೆ ನಮ್ ಹೀರೋ ಅಂದ್ರೆ ನಮ್ ಬ್ಲಾಕ್ ಅಲ್ಲಿಂದ ಟೆಲಿಪೋರ್ಟ್ ಹಾಕಿ ಇಲ್ಲಿಗೆ ಬಂದು ಅವನನ್ನ ಸರಿಯಾಗಿ ಹೊಡಿತಾ ಇರ್ತಾನೆ. ಹೇಳೋ ಮರ್ಯಾದಾಗ ಹೇಳು, ಆ ಬಿಲ್ಡಿಂಗ್ ಓನರ್ ಎಲ್ಲಿದ್ದಾನೆ ಹೇಳು ಅಂದಾಗ ಆ ಕ್ರಿಮಿನಲ್ ಹೇಳ್ಕೊಟ್ಟಿರೋ ತರನೇ ಯಾವ್ದೋ ಒಂದು ಜಾಗನ ಇವನು ಹೇಳ್ಬಿಟ್ಟ. ಇನ್ನೊಂದ್ ಕಡೆ ಆ ಕ್ರಿಮಿನಲ್ ಆ ಬಿಲ್ಡಿಂಗ್ ಓನರ್ ಕತೆನ ಮುಗಿಸ್ಬಿಟ್ಟ ಅಲ್ವಾ, ಅವ್ರ ಬಾಡಿನ ಅಂದ್ರೆ ಆ ಬಿಲ್ಡಿಂಗ್ ಓನರ್ ಬಾಡಿನ ಜಾಗಕ್ಕೆ ಕರ್ಕೊಂಡ್ ಬಂದು ಆ ಬಾಡಿನ ಪೀಸ್ ಆಗಿ ಕಟ್ ಮಾಡ್ಬಿಟ್ಟ. ಅಷ್ಟೇ ಅಲ್ಲ, ಈ ಕಡೆ ಜೂನಾ ಕೂಡ ನೋಡ್ಬಿಟ್ಟು ವಾರ್ನಿಂಗ್ ಕೊಡ್ತಾನೆ, ನೆಕ್ಸ್ಟ್ ನೀನ್ ಕೂಡ ಇದೇ ಪರಿಸ್ಥಿತಿನೇ ಬರೋದು, ಮರ್ಯಾದಾಗ ಕ್ಯಾಸೆಟ್ ಎಲ್ಲಿದೆ ಏನು ಅಂತ ಹೇಳ್ಬಿಡು, ಇಲ್ಲಾಂದ್ರೆ ನಿನ್ ಕತೆನ ಮುಗಿಸ್ಬಿಡ್ತೀನಿ ಅಂತ ಬೆದರಿಸ್ತವನು. ಆ ಡೆಡ್ ಬಾಡಿನ ಎತ್ತಿ ಅಂದ್ರೆ ಬಿಲ್ಡಿಂಗ್ ಓನರ್ ನ ಇಷ್ಟೊತ್ತು ಕಟ್ ಮಾಡ್ದ ಅಲ್ವಾ, ಅದನ್ನ ಎತ್ತಿ ಡಿಕ್ಕಿಗೆ ಹಾಕೊಂಡು ಅಲ್ಲಿಂದ ಹೋಗ್ತಾನೆ. ಆದ್ರೆ ಡಿಕ್ಕಿಗೆ ಹಾಕ್ಬೇಕಾದ್ರೆ ಆ ಬ್ಲಡ್ ಆಗಿರೋ ಕತ್ತಿ ಕೆಳಗಡೆ ಬಿದ್ದಿರೋದನ್ನ ಅವನು ಗಮನಿಸ್ಕೊಂಡಿಲ್ಲ, ಅಲ್ಲಿಂದ ಹೊರಟೋದ. ಈ ಕಡೆ ನಮ್ ಬ್ಲಾಕ್ ಕೂಡ ಆ ಕಲರ್ ಹೇರ್ಸ್ ಅವನು ಹೇಳಿದ್ದಲ್ವಾ ಒಂದು ಜಾಗ, ಆ ಜಾಗಕ್ಕೆ ಬಂದು ನೋಡ್ತಾರೆ. ಅಲ್ಲಿ ನೋಡಿದ್ರೆ ತುಂಬಾ ಜನ ಹಂಗೆ ಎಲ್ಲ ಗುಂಪಾಗಿ ನಿಂತ್ಕೊಂಡು ಏನೋ ಗುಸ್ಗುಸ ಅಂತ ಮಾತಾಡ್ತಾ ಇರ್ತಾರೆ. ಏನಪ್ಪಾ ಅಂತ ಹೋಗಿ ನೋಡಿದ್ರೆ ಆ ಬಿಲ್ಡಿಂಗ್ ಓನರ್ದು ಬಾಡಿನೇ ಅಲ್ಲಿ ಬಿದ್ದಿರೋದು, ಸತ್ತಿ ಬಿದ್ದಿರ್ತಾನೆ. ಇದನ್ನ ನೋಡಿ ಬ್ಲಾಕ್ ಶಾಕ್ ಆಗ್ಬಿಟ್ಟ. ಈ ಕಡೆ ನಮ್ ಹೀರೋಯಿನ್ ಇನ್ನೂ ಆ ಬಿಲ್ಡಿಂಗ್ ಓನರ್ ಬದುಕೆ ಇದ್ದಾನೆ ಅಂತ ತಾನೆ ಅನ್ಕೊಳ್ತಾ ಇರೋದು. ಆದ್ರೆ ಆ ಟೈಮಲ್ಲಿ ನಮ್ ಹೀರೋ ಕಾಲ್ ಮಾಡ್ಬಿಟ್ಟು ಆ ಬಿಲ್ಡಿಂಗ್ ಓನರ್ ಕೂಡ ಸತ್ತೋದ ಅಂತ ಹೇಳ್ತಾನೆ. ಇದನ್ನೆಲ್ಲ ನಮ್ಮ ಬ್ಲಾಕ್ ಆ ಜಾಗಕ್ಕೆ ಬಂದಿರೋದನ್ನೆಲ್ಲ ಕ್ರಿಮಿನಲ್ ಸ್ವಲ್ಪ ದೂರದಿಂದ ನೋಡ್ಕೊಂಡೇ ಇದ್ನೇನೋ, ಯಾರಿಗೋ ಕಾಲ್ ಮಾಡ್ಬಿಟ್ಟು ಎಲ್ಲ ನಮ್ ಪ್ಲಾನ್ ಪ್ರಕಾರನೇ ನಡೀತಾ ಇದೆ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಬಿಲ್ಡಿಂಗ್ ಓನರ್ ನ ಯಾರೋ ಸಾಯಿಸಿರೋ ತರ ಅವನು ಕ್ರಿಯೇಟ್ ಮಾಡಿಲ್ಲ, ಅವನೇ ಸೂಸೈಡ್ ಮಾಡ್ಕೊಂಡಿರೋ ತರ ಆ ಕ್ರಿಮಿನಲ್ ಸೆಟ್ ಮಾಡಿರೋದು. ಸೂಸೈಡ್ ಲೆಟರ್ ನ ಕೂಡ ಬರ್ದಿಟ್ಟಿರ್ತಾನೆ. ಇದನ್ನೆಲ್ಲ ನಮ್ ಹೀರೋಯಿನ್ ಹತ್ರ ಫೋನ್ ಅಲ್ಲಿ ಹೇಳ್ತಾ ಇರ್ಬೇಕಾದ್ರೇನೆ ಇವಳ ಫೋನ್ ತಗೊಂಡು ಹೊರಗಡೆ ಬಂದಿರ್ತಾಳೆ. ಹಾಸ್ಪಿಟಲ್ ಅಲ್ಲೇ ಇದ್ದಿರ್ತಾಳೆ. ಇನ್ನೂನು ಅಲ್ಲಿಗೆ ನಮ್ಮ ಹೀರೋಯಿನ್ ಅವ್ರ ತಾಯಿನ ಮತ್ತೆ ಅವ್ರ ತಮ್ಮನ್ನ ಆ ಸ್ಟೆಪ್ ಫಾದರ್ ಫುಲ್ ಆಗಿ ಕುಡ್ದ್ಬಿಟ್ಟು ಬಂದು ಹಾಸ್ಪಿಟಲ್ ಅಲ್ಲೇ ಹೊಡಿತಾ ಇರ್ತಾನೆ. ನಿನ್ ಮಗಳು ಎಂತ ಕೆಲಸ ಮಾಡಿದಾಳೆ ಗೊತ್ತಾ, ನನ್ ಮೇಲೆನೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತೆಲ್ಲ ಹೇಳ್ಕೊಂಡು ಅವ್ರನ್ನ ಸರಿಯಾಗಿ ಹೊಡಿತಾ ಇರ್ತಾನೆ. ಇದಕ್ಕೂ ಮುಂಚೆ ನೋಡಿರ್ತೀವಲ್ಲ, ಅವ್ರ ಅಮ್ಮ ಮೇಲೆಲ್ಲ ಹೊಡೆದಿದ್ದಾನೆ, ಮಕ್ಕಳನ್ನೆಲ್ಲ ಹುಡುಗನ್ನೆಲ್ಲ ಹೊಡೆದಿದ್ದಾನೆ ಅಂತ ಹೇಳಿ ನಮ್ ಹೀರೋಯಿನ್ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ, ಅದಕ್ಕೆ ಕುಡ್ಬಿಟ್ಟು ಬಂದ್ ಈ ತರ ಜಗಳ ಮಾಡ್ತಾ ಇರೋದು. ನಮ್ ಹೀರೋಯಿನ್ ಗೆ ಬರುತ್ತೆ ನೋಡಿ ಕೋಪ. ಆ ಟೈಮಲ್ಲಿ ಅವ್ರ ಹಿಂದ್ಗಡೆ ಬ್ಲಾಕ್ ಶಾಡೋ ಇರೋದು ಇವಳ ಕಣ್ಣಿಗೆ ಕಾಣಿಸುತ್ತೆ. ನೀನ್ ತುಂಬಾ ದಿನ ಬದುಕಿರೋದಿಲ್ಲ, ನೀನ್ ಬೇಗ ಸತ್ತೋಗ್ಬಿಡ್ತೀಯ ಅಂತ ಇವಳು ಶಾಪ ಆಗ್ತಾ ಇದ್ರೆ, ಬಾ ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ, ಇಷ್ಟು ಧೈರ್ಯ ಇದ್ರೆ ನನ್ ಮೇಲೆ ನೀನ್ ಕಂಪ್ಲೇಂಟ್ ಕೊಡ್ತೀಯ ಅಂತ ಎಗರ್ಕೊಂಡ್ ಇವಳ ಮೇಲೆನೆ ಬರ್ತಾನೆ ಹೊಡಿಯಕ್ಕೆ. ಆದ್ರೆ ಹೆಂಗೋ ಅವ್ರ ಅಮ್ಮನೆ ತಡ್ಕೊಂಡು ನಿಲ್ಸ್ಕೊಂಡು ಬೇಡ ಏನು ಮಾಡ್ಬೇಡಿ ಅಂತ ಹೇಳಿ ತಡಿತಾ ಇರ್ತಾರೆ. ಆದ್ರೆ ಹೀರೋಯಿನ್ಗೆ ಅವ್ರ ಅಮ್ಮ ಮೇಲೇನು ಬರುತ್ತೆ ಕೋಪ. ಇಂಥವನ್ನ ಕಟ್ಕೊಂಡಲ್ವಾ, ನಿಮ್ಗೆ ಇದು ಬೇಕು, ಇದಕ್ ಮೇಲೇನು ಬೇಕು, ಇವಾಗ ನೀವು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿ ತುಂಬಾ ಬೈತಾಳೆ. ಅವ್ರ ಅಮ್ಮನು ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಆದ್ರೆ ಇವಳು ಹೇಳೋದಲ್ಲ ಒಂದೇ, ನೀನ್ ತುಂಬಾ ದಿನ ಬದುಕಿರಲ್ಲ, ನೀನ್ ಸತ್ತೋಗ್ತೀಯ ನೋಡ್ಕೊಂಡಿರೋ ಅಂತ. ಅವ್ರ ಮೇಲೆ ಕೂಗಾಡ್ದವಳು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಸ್ಟ್ರೇಟ್ ಆಗಿ ಜಂಗ್ನ ನೋಡೋಕಂತಾನೆ ಹೋಗೋದು. ಅವ್ನ್ಗೂ ಫುಲ್ ಬ್ಯಾಂಡೇಜ್ ಗಿಂಡೇಜ್ ಎಲ್ಲ ಸುತ್ತಿ ಮಲಗ್ಸಿರ್ತಾರೆ. ಅವಾಗ ಅವಳಿಗೆ ಅರ್ಥ ಆಗೋದು ನೈಟ್ ಇವನೇ ಅಲ್ವಾ ನನ್ನ ಬಂದು ಕಾಪಾಡಿದ್ದು ಅಂತ. ಅವಾಗ ಬಿಲ್ಡಿಂಗ್ ಇದೆಲ್ಲ ಅವ್ನ ಮೇಲೆ ಬಿದ್ದಿರತ್ತಲ್ವಾ, ಪಾಪ ತುಂಬಾನೇ ಗಾಯ ಆಗಿರುತ್ತೆ. ಇದನ್ನ ನೆನ್ಸ್ಕೊಂಡು ಅವಳು ಫೀಲ್ ಮಾಡುವಾಗ ಅವನು ಎದ್ದು ಕೂತ್ಕೊಳ್ತಾನೆ. ಐ ಆಮ್ ರಿಯಲಿ ಸಾರಿ, ನನ್ನಿಂದಾನೇ ನಿಮ್ಗೆ ಇವಾಗ ಈ ತರ ಪರಿಸ್ಥಿತಿ ಅಂದಾಗ ಜಂಗ್ ಹೇಳ್ತಾನೆ, ಚಾಚಾ ಸಾರಿ ಇಲ್ಲ ಏನ ಕೇಳ್ತೀಯಾ, ಅದೆಲ್ಲ ಏನು ತೊಂದ್ರೆ ಇಲ್ಲ, ಬೇಗನೆ ವಾಸಿ ಆಗ್ಬಿಡತ್ತೆ ಅಂತ ಹೇಳಿದಾಗ ಹೀರೋಯಿನ್ ಕೂಡ ಆ ಬಿಲ್ಡಿಂಗ್ ಓನರ್ ಇವಾಗ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ ಅನ್ನೋ ವಿಷಯನ ಹೇಳ್ತಾಳೆ. ಅಷ್ಟೇ ಅಲ್ಲ, ಆ ಕಿಮ್ಮು ಮತ್ತೆ ಅವ್ರ ವೈಫ್ ಇಬ್ರು ಸತ್ತೋದ್ರು ಅನ್ನೋದನ್ನ ಕೂಡ ಕೇಳಿಸ್ಕೊಂಡು ಅವ್ನ್ಗೆ ಸಖತ್ ಶಾಕ್ ಆಗೋಯ್ತು. ಹೌದಾ, ಹಂಗಂದ್ರೆ ಬಿಲ್ಡಿಂಗ್ ಓನರೇ ಅಲ್ವಾ ಬಟರ್ಫ್ಲೈ ವಾಚ್ ಹಾಕೊಂಡಿದ್ದು, ಇವಾಗ ನಮ್ಮಪ್ಪ ಮೇಲೆ ಶ್ಯಾಡೋ ಇದೆಯಾ ಇಲ್ವಾ ಅಂತ ನೀನ್ ನೋಡ್ದ ಅಂದಾಗ, ಇಲ್ಲ ನಾನು ಈ ಟೆನ್ಷನ್ ಅಲ್ಲಿ ಇದ್ಬಿಟ್ಟೆ ನೋಡಿಲ್ಲ, ಇರು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂದಾಗ ಇವಳು ಹೋಗಿ ನೋಡ್ಕೊಂಡ್ ಬರ್ತಾಳೆ. ನೋಡಿದ್ರೆ ಅವ್ರ ಅಪ್ಪ ಮೇಲೆ ಅವಾಗ ಬ್ಲಾಕ್ ಶ್ಯಾಡೋ ಕಾಣಿಸ್ತಾ ಇಲ್ಲ. ಇದನ್ನ ಬಂದ್ ಹೇಳಿದ ತಕ್ಷಣ ಜಗ್ಗಕ್ ತುಂಬಾ ಸಂತೋಷ ಆಗೋಯ್ತು. ಎಕ್ಸೈಟ್ಮೆಂಟ್ ಅಲ್ಲಿ ಹಂಗೆ ಹೀರೋಯಿನ್ ಹಗ್ಗಲ್ಲ ಮಾಡ್ಕೊಂತಾನೆ. ಆದ್ರೆ ಕತ್ತಕ್ ಬ್ಯಾಂಡೇಜ್ ಹಾಕಿದಾರೆ ಅನ್ನೋ ವಿಷಯನ ಮರ್ತೋಗ್ಬಿಟ್ನಾ. ಸೊ ಸಖತ್ ನೋವಾಗೋಯ್ತು. ಸರಿ ನೀನ್ ರೆಸ್ಟ್ ತಗೋ ಅಂತ ಹೇಳಿ ನಮ್ ಹೀರೋಯಿನ್ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಲು. ಅವಳ ಹತ್ರ ಅಲ್ಲಿಂದ ಹೋಗಿದ್ದೊಂದ್ ಸ್ವಲ್ಪ ಹೊತ್ತಿಗೆ ಜಂಗ ಅವ್ರ ಅಣ್ಣ ಆ ಜಾಗಕ್ಕೆ ಬರ್ತಾನೆ. ಅಂದ್ರೆ ಅವ್ರ ಅಪ್ಪನ ಅಡ್ಮಿಟ್ ಮಾಡಿರ್ತಾರಲ್ಲ ಆ ವಾರ್ಡ್ಗೆ ಹೋಗ್ಬಿಟ್ಟು ಅಲ್ಲಿ ಟಿವಿ ಹಾಕಿ, ಇಲ್ಲಿ ನೋಡಿ ನಿಮ್ ಇನ್ನೊಂದ್ ಫ್ರೆಂಡ್ ಕೂಡ ಸತ್ತೋದ ಅಂತ ನ್ಯೂಸ್ ಅಲ್ಲಿ ತೋರಿಸ್ತಾರೆ. ಅಂದ್ರೆ ಬಿಲ್ಡಿಂಗ್ ಓನರ್ ಕೂಡ ಸತ್ತೋದ ಅಂತ. ಇವಾಗ ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. 20 years ಬ್ಯಾಕ್ ಈ ಬಿಲ್ಡಿಂಗ್ ಕೊಲಾಪ್ಸ್ ಆಗಿರತ್ತಲ್ವಾ, ಆ ನ್ಯೂಸ್ ನ ಈ ಜಂಗೋರಪ್ಪ ನೋಡ್ತಾ ಇರ್ಬೇಕಾದ್ರೆ ಅವ್ರ ಅಣ್ಣ
ಜಾಗಕ್ಕೆ ಹೋಗ್ಬಿಟ್ಟು ಅವ್ರಪ್ಪ ಮೇಲೆ ತುಂಬಾನೇ ಕೂಗಾಡ್ತಾರೆ. ನೀವ್ ಹೇಳಿದ್ರಿ ಅಂತ ನಿಮ್ ಮಾತನ್ನ ನಂಬಿ 300 ಮಿಲಿಯನ್ ಅವ್ರ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೆ, ಆದ್ರೆ ಇವಾಗ ಬಿಲ್ಡಿಂಗ್ ಕೊಲಾಪ್ಸ್ ಆಗ್ಬಿಟ್ಟಿದೆ ಹಂಗೆ ಹಿಂಗೆ ಅಂತ ಕೂಗಾಡ್ಕೊಂಡು ಆ ಅಗ್ರಿಮೆಂಟ್ ರಿಪೋರ್ಟ್ಸ್ ಎಲ್ಲ ತೋರಿಸ್ತಾ ಇರ್ಬೇಕಾದ್ರೆ ಅದ್ರ ರಪ್ಪ ಮುಖದಲ್ಲಿ ಏನು ದೊಡ್ಡದಾಗ ರಿಯಾಕ್ಷನ್ ಇಲ್ವೇ. ಅದನ್ನ ತಗೊಂಡು ಅಸಾಲ್ಟ್ ಆಗಿ ಅರ್ಧ ಹಾಕ್ಬಿಟ್ರು. ಇದರಿಂದಾನೇ ಇವ್ನಿಗೆ ಡೌಟ್ ಬಂತು, ಹಂಗಾದ್ರೆ ಬಿಲ್ಡಿಂಗ್ ಓನರ್ ಸತ್ತಿಲ್ಲ ಬದುಕೇ ಇದಾನೆ, ಇದೆಲ್ಲ ಇವ್ರು ಮಾಡ್ತಾರೋ ನಾಟಕ ಅಂತ. ಇದೆಲ್ಲ ಮುಗಿದ್ಮೇಲೆನೆ ಈ ತರ ಜಂಗೋರಪ್ಪ ಟೀನೇಜ್ ಹುಡುಗಿಯರ್ ಜೊತೆ ಸಹವಾಸ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗಿ ಕಮಿಷನರ್ ಬಂದು ಕೂಗಾಡ್ತಾ ಇದ್ದು. ಅದನ್ನೇ ಜಂಗು ಮೇಲಿಂದ ನೋಡಿ ಸಖತ್ ಟೆನ್ಷನ್ ಆಗ್ಬಿಟ್ಟು ಓಡೋಗ್ಬಿಟ್ಟು ಸರಿಯಾಗಿ ಬೈತಾನೆ. ನಂಗೆ ಚೆನ್ನಾಗ್ ಗೊತ್ತು ಆ ಬಿಲ್ಡಿಂಗ್ ಓನರ್ ಜೊತೆ ಸೇರ್ಕೊಂತಾನೆ ನೀವಿಬ್ರು ಹೋಗಿ ಹತ್ರ ಟೀನೇಜ್ ಹುಡುಗಿಯರ್ ಜೊತೆ ತಪ್ಪಾಗೆಲ್ಲ ನಡ್ಕೊಂಡಿರೋದು, ನಿಮ್ಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ ಅಂತೆಲ್ಲ ಬೈದಾಗ ಆ ಕಮಿಷನರ್ ಕೂಡ ಆಲ್ಮೋಸ್ಟ್ ಹೊಡೆಯೋ ತರಾನೇ ಹೊರಟೋದ. ಆ ಕಮಿಷನರ್ ಹೆಂಗೋ ಅವ್ರನ್ನ ತಡೆದು ಸರಿ ಆಯ್ತು ಬಿಡಿ ಅಂತ ಹೇಳಿದಾಗ ನಮ್ಮ ಜಂಗ ಅವ್ರ ಅಣ್ಣ ಆ ಕಮಿಷನರ್ ಕೈಯಲ್ಲಿರೋ ಆ ರಿಪೋರ್ಟ್ಸ್ ಎಲ್ಲ ತೆಗೆದು ಅರ್ಧ ಹಾಕ್ಬಿಟ್ಟ. ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ದಿರೋ ತರ ನೋಡ್ಕೊಳ್ಳಿ ಅಂತ ಹೇಳಿರ್ತಾನೆ. ಈಗ ಫ್ಲಾಶ್ ಬ್ಯಾಕ್ ತೋರಿಸಿದ್ದಾದ್ಮೇಲೆ ಪ್ರೆಸೆಂಟ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ನೆನಪು ಮಾಡಿರೋ ನಮ್ಮ ಜಂಗ ಅವ್ರ ಅಣ್ಣ ಅವ್ರಪ್ಪನ್ಗೆ ವಾರ್ನಿಂಗ್ ಕೂಡ ಕೊಡ್ತಾನೆ. ನೀನ್ ಈ ತರ ಅಲ್ಕಾ ಕೆಲಸ ಮಾಡಿದ್ಯಾ ಅಂತ ಹೇಳಿ ನಿಮ್ ಚಿಕ್ಕ ಮಗ ನಿನ್ ಮುದ್ದಾದ ಮಗನ್ಗೆ ಗೊತ್ತಾದ್ರೆ ನಿನ್ನ ಯಾವ ಜಾಗದಲ್ಲಿ ಇಟ್ಟು ನೋಡ್ತಾನೆ ಅಂತ ನಿಮ್ಗೆ ಗೊತ್ತಾ, ಅದನ್ನ ಹೂಗಿಸ್ಕೊಳ್ತಾ ಇದ್ರೆ ನೀವ್ ಹಂಗೆ ಸತ್ಯ ಹೋಗ್ಬೇಕು ಅಂತ ಹೇಳಿ ತುಂಬಾ ಮುಖ ಕೊಡಿಯೋ ತರ ಮಾತಾಡ್ಬಿಟ್ಟು ಅವನಲ್ಲಿಂದ ಹೊರಟೋದ. ಇದೇ ಹಾಸ್ಪಿಟಲ್ ಇರ್ತಾನೆ ನಮ್ಮ ಹೀರೋಯಿನ್ ಅವರ ನಮ್ಮ ಹೀರೋ ಅವರ ಅಮ್ಮ ಕೂಡ ಕೆಲಸ ಮಾಡ್ತಾ ಇರೋದು. ಅವ್ರು ಕೂಡ ಈ ನ್ಯೂಸ್ ಎಲ್ಲ ನೋಡ್ಬಿಟ್ಟು ಪಾಪ ತುಂಬಾ ಫೀಲ್ ಮಾಡ್ತಾ ಇರ್ತಾರೆ. ಆ 20 years ಬ್ಯಾಕ್ ಬಿಲ್ಡಿಂಗ್ ಕೊಲಾಪ್ಸ್ ಆದಾಗ ಅಲ್ಲಿ ಗಾಯ ಆಗಿರೋ ಅಷ್ಟು ಜನನ ಕೂಡ ಈ ಹಾಸ್ಪಿಟಲ್ ತಗೊಂಡ್ ಬಂದಿರ್ತಾರೆ. ಇವರು ತುಂಬಾ ಜನ ಪ್ರಾಣ ಕಾಪಾಡಕ್ಕೆ ಟ್ರೈ ಮಾಡಿರ್ತಾರೆ. ಅದ್ರಲ್ಲಿ ಒಂದು ಹುಡುಗನ್ನ ಕರ್ಕೊಂಡ್ ಬರ್ತಾರೆ, ಬೇರೆ ಯಾರು ನಮ್ಮ ಹೀರೋ ಅವ್ರ ಫ್ರೆಂಡ್ ಸಿಯಾಂಗ್ ಚೋಲ್ ಅಂತ ಹೇಳಿದ್ವಲ್ಲ ಅವನನ್ನೇ. ಅವ್ನ್ ಕೈ ಇಲ್ವಲ್ಲ, ಕೈ ಕಟ್ಟಾಗ್ಬಿಟ್ಟಿರತ್ತಲ್ವಾ, ಇಲ್ಲಿ ಅವ್ನ ಕೈಯಲ್ಲಿ ಬೇಗ ಎತ್ಕೊಂಡ್ಬನ್ನಿ ಇವಾಗ ಅಟ್ಯಾಚ್ ಮಾಡ್ಬೇಕು ಅಂತ ಹೇಳಿದಾಗ ಮೇಡಮ್ ಇಲ್ಲ ಮೇಡಮ್ ಆ ಹುಡುಗ ಸತ್ತೋಗ್ಬಿಟ್ಟ ಅಂತ ಹೇಳ್ತಾರೆ. ಇದನ್ನ ನೋಡಿ ಅವಾಗ ನಮ್ಮ ಹೀರೋ ಅವ್ರ ಅಮ್ಮಗೆ ತುಂಬಾನೇ ಬೇಜಾರಾಗ್ಬಿಡ್ತು. ಇವಾಗ ಅದನ್ನೆಲ್ಲ ನೆನ್ಸ್ಕೊಂಡಿತ್ರ ಫೀಲಿಂಗ್ ಅಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿರೋರು ಕೇಳ್ತಾರೆ, ಯಾಕೆ ಮೇಡಮ್ ಏನಾಯ್ತು, ಯಾಕತ್ರ ಡಲ್ ಆಗಿದ್ದೀರಾ ಅಂದಾಗ ಅವರ ಫೋಟೋನ ತೋರಿಸ್ಬಿಟ್ಟು ಹೇಳ್ತಾರೆ 20 ವರ್ಷದಿಂದ ಬಿಲ್ಡಿಂಗ್ ಕೊಲಾಪ್ಸ್ ಆಯ್ತಲ್ಲ ಅವಾಗ ಸತ್ತಿರೋ ಸಿಯಾಂಗ್ ಚೋಲ್ ಅವ್ರ ಪೇರೆಂಟ್ಸ್ ಇವಾಗ ಸತ್ತಿರೋದು ಅಂದಾಗ ಅಲ್ಲಿರೋರ್ಗೆ ಕೂಡ ಸ್ವಲ್ಪ ಶಾಕಿಂಗ್ ಆಗೇ ಇರುತ್ತೆ. ಹಂಗಾದ್ರೆ ಇದೆಲ್ಲ ಪ್ಲಾನ್ಡಾ ಅಂತ. ಇವಾಗ ನಮ್ಮ ಹೀರೋ ಅವ್ರ ಅಮ್ಮ ಹೀರೋಗೆ ಕಾಲ್ ಮಾಡ್ತಾ ಇದಾರೆ, ಬಟ್ ಅವ್ನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ. ನೋಡಿದ್ರೆ ಹೀರೋಯಿನ್ ನೋಡೋದಕ್ಕೆ ಅಂತ ನಮ್ಮ ಬ್ಲಾಕ್ ಹೀರೋಯಿನ್ ಅವ್ರ ಮನೆ ಹತ್ರ ಬಂದಾಗ ಅವಳು ತುಂಬಾ ಡಲ್ ಆಗಿ ಬರ್ತಾಳೆ. ಹೀರೋಯಿನ್ ನೋಡಿದ ತಕ್ಷಣ ತುಂಬಾ ಫೀಲ್ ಮಾಡಿನೇ ಮಾತಾಡ್ತಾಳೆ. ಆಕ್ಚುಲಿ ಆ ಪೇಷಂಟ್ ಮೇಲೆ ನನಗೆ ಆ ಬ್ಲಾಕ್ ಶಾಡೋ ಕಾಣಿಸ್ದಾಗೆ ಅವ್ರನ್ನ ಕಾಪಾಡ್ಕೋಬೇಕಾಗಿತ್ತು, ಆದ್ರೆ ನಾನು ಇಷ್ಟು ಅಸಾಲ್ಟ್ ಆಗಿ ಬಿಟ್ಬಿಟ್ನಲ್ಲ, ನನ್ನಿಂದ ಪಾಪ ಅವ್ರು ಸತ್ತೋಗ್ಬಿಟ್ರಲ್ವಾ ಅಂತ ಫೀಲ್ ಮಾಡಿದಾಗ ಆ ಟೈಮಲ್ಲೇ ನಮ್ ಹೀರೋ ಅವ್ಳ ಕೈಗಾಗಿರೋ ಗಾಯನ ಕೂಡ ನೋಡ್ತಾನೆ. ಲೈಟ್ ಆಗಿ ಬ್ಲಡ್ ಎಲ್ಲ ಬಂದಿರುತ್ತೆ. ಸೊ ಮನೆ ಒಳಗಡೆ ಹೋಗ್ತಾನೆ ಬ್ಯಾಂಡೇಜ್ ಏನೋ ತರೋದಕ್ಕೆ. ಅಲ್ಲಿ ಆ ಫ್ಯಾನ್ ಅವಳು ಒಂದು ಹೀರೋಗೆ ಫ್ಯಾನ್ ಅಲ್ವಾ, ಅವನ್ ಬಗ್ಗೆ ಸ್ವಲ್ಪ ಏನೇನೋ ಬರ್ದಿಟ್ಟಿರ್ತಾಳೆ. ಅದೆಲ್ಲ ನೋಡಿ ಟೆನ್ಷನ್ ಆದವನು ಇವ್ನೆಲ್ಲ ಒಂದು ಮುಖ ಇವನೆಲ್ಲ ಒಂದು ಹೀರೋನ ಅಂತ ಒಂದು ಮಾರ್ಕರ್ ಎತ್ಕೊಂಡು ಮುಖದ ಮೇಲೆಲ್ಲ ಗೀಚಿಟ್ಬಿಡ್ತಾನೆ. ಇದ್ರನ್ನ ಹೀರೋಯಿನ್ ನೋಡಿದ ತಕ್ಷಣ ಟೆನ್ಷನ್ ಆಗೋಯ್ತು. ಅಯ್ಯೋ ನಿನ್ನ ಏನ್ ಕೆಲ್ಸನೋ ಮಾಡಿಟ್ಟಿದ್ಯಾ, ನನ್ ಹೀರೋ ಮುಖದ ಮೇಲೆ ಗೀಚಿಟ್ಟಿದ್ಯಾ ಅಂತ ಹೇಳಿ ಪಟ ಪಟ ಅಂತ ಹೊಡಿತಾಳೆ. ಸರಿ ಸರಿ ಬಾ ಬ್ಯಾಂಡೇಜ್ ಆಗ್ತೀನಿ ಅಂತ ಕರ್ಕೊಂಡೋಗಿ ಕೂರ್ಸ್ಕೊಂಡು ಬ್ಯಾಂಡೇಜ್ ಎಲ್ಲ ಆಗ್ತಾ ಇದ್ರೆ ಅವಳಂಗೆ ಸೈಕಲ್ ಗ್ಯಾಪ್ ಅಲ್ಲಿ ನಮ್ ಹೀರೋಗೆ ಲೈನ್ ಆಗ್ತಾ ಇರ್ತಾಳೆ. ಆಗ ಹೀರೋ ಒಂದ್ ವಿಷಯ ಕೇಳ್ತಾನೆ, ನಿನಗೆ ಎಲ್ಲಾರ ಮೈಯಲ್ಲೂ ಬ್ಲಾಕ್ ಶಾಡೋ ಕಾಣಿಸುತ್ತೆ, ಯಾಕೆ ನಿನ್ ಮೈ ಮೇಲೆ ಇರೋ ಬ್ಲಾಕ್ ಶಾಡೋ ನಿನ್ಗೆ ಕಾಣಲ್ವಾ ಅಂದಾಗ ಇಲ್ಲ ನನಗೆ ಯಾವಾಗೂ ಹತ್ರ ಕಾಣಿಸಿಲ್ಲ, ಆದ್ರೆ ಚಿಕ್ಕ ವಯಸ್ಸಲ್ಲಿ ಇದರಿಂದ ತಪ್ಸೋದಕ್ಕೆ ನಮ್ಮಮ್ಮ ನನ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋರು, ಆದ್ರೆ ನಂಗೆ ಟ್ಯಾಬ್ಲೆಟ್ಸ್ ಹಾಕೊಳ್ಳಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ಒಂದಿನ ಹತ್ರ ನಮ್ಮಮ್ಮ ಕೈನ ತಟ್ಟವಾಗ ನನಗೆ ನನ್ ಸಾವ್ ಹೆಂಗಿರತ್ತೆ ಅಂತ ಒಂದು ವಿಜುವಲ್ ನನ್ ಕಣ್ ಮುಂದೆ ಬಂತು. ಅದನ್ನ ನಾನು ಟ್ಯಾಬ್ಲೆಟ್ಸ್ ಹಾಕೊಳ್ಳೋದನ್ನೇ ಬಿಟ್ಬಿಟ್ಟೆ. ಆ ವಿಷಯನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೆ, ನಾನ್ ಮುದುಕಿ ಆಗೋವರೆಗೂ ಬದುಕಿರ್ಬೇಕು ಗೊತ್ತಾ ಅಂದಾಗ ನಮ್ ಹೀರೋ ಕೂಡ ಸರಿ ಸರಿ ಆಯ್ತು ಅಂತ ಅಲ್ಲಿಂದ ಎದ್ದೋಗ್ಬೇಕಾದ್ರೆ ಇವನ ಒಂದು ಬ್ರೇಸ್ಲೆಟ್ ಇವಳ ಹತ್ರ ಇತ್ತಲ್ವ, ಇವಳು ಕಿತ್ತಾಕ್ಬಿಟ್ಟಿದ್ಲಲ್ವಾ, ಅದನ್ನ ಸರಿ ಮಾಡ್ಬಿಟ್ಟು ತಗೋ ಅಂತ ಕೊಟ್ಟಾಗ ಅವ್ನ ಅದನ್ನ ತಗೊಂಡು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋನ್ ಇದಕ್ಕೂ ಮುಂಚೆ ಹೇಳಿದ್ಲಲ್ವಾ ನನ್ ವಯಸ್ಸಾಗಿ ಅಜ್ಜಿ ಆಗೋ ತನಕ ನಾನ್ ಬದುಕಿರ್ಬೇಕು ಅಂತ. ಅದನ್ನ ನೆನ್ಸ್ಕೊಂಡು ನನ್ ಜೂನಿಯರ್ ರಿಪ್ಪರ್ ಸಿಗೋವರೆಗೂ ಮಾತ್ರನೇ ನೀನ್ ಬದುಕಿರೋದು, ಆಮೇಲೆ ನಿನ್ ಸೋಲ್ನ ಕೂಡ ಕಲೆಕ್ಟ್ ಮಾಡ್ಕೊಂಡು ಹೊರಟೋಗ್ತೀನಿ ಅನ್ಕೊಂಡು ಅವ್ನ್ ಅಲ್ಲಿಂದ ನಮ್ ಹೀರೋನ್ ಅವಾಗ ಕಾಲೆಡ್ವಿ ಬೀಳ್ತಾಳಲ್ಲ ಒಂದು ಕಲ್ಲು, ಅದ್ರನ್ನ ನೋಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ನೋಡೋಣ. ಆ ಬಟರ್ಫ್ಲೈ ವಾಚ್ ಹಾಕೊಂಡಿರೋನ್ ಯಾರು ಏನಂತ ನಿಮ್ಗೆ ಏನಾದ್ರು ಗೆಸ್ಸಿಂಗ್ ಇದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ನೋಡೋಣ ಯಾರ್ಯಾರು ಯಾವ ರೀತಿ ಕಮೆಂಟ್ ಮಾಡ್ತೀರಾ ಅಂತ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.